ದೇವರ ವಾಕ್ಯದಲ್ಲಿ ನಾವು ಅಲ್ಪ ನಿಮಿಷ ಕೆಲವೊಂದು ಕಾರ್ಯಗಳನ್ನು ದೇವರ ವಾಕ್ಯದಲ್ಲಿ ಕಲಿತು ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೋಸ್ಕರವಾಗಿ ನಾವು ಹೋಗುವಂತರಾಗಿರೋಣ. ಅದೇ ಸನ್ಮಾನ ಎನ್ನುವಂಥ ಒಂದು ಕಾರ್ಯದಲ್ಲಿ ಸಭೆ ಒಳಗಡೆ ನಾವು ಪ್ರತಿಯೊಬ್ಬರು ಹೇಗಿರಬೇಕು ತಮ್ಮಲ್ಲಿ ಎನ್ನುವಂಥ ಕೆಲವೊಂದು ಭಾಗಗಳನ್ನು ದೇವರ ವಾಕ್ಯದಲ್ಲಿ ಕಲಿತು ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗೋಣ. ಇವತ್ತು ನನ್ನ ಪ್ರಾಮುಖ್ಯವಾದಂಥ ಪತ್ರಿಕೆ ಯಾಕೋಬನು ಬರೆದ ಪತ್ರಿಕೆಯಿಂದ ನಾವು ಒಬ್ರಿಗೊಬ್ಬರು ಯಾವ ರೀತಿ ಸನ್ಮಾನಿಸಲಿಕ್ಕೆ ಸಾಧ್ಯ ಎನ್ನುವಂಥ ಕೆಲವೊಂದು ಭಾಗಗಳನ್ನು ನಾವು ದೇವರ ವಾಕ್ಯದಲ್ಲಿ ಕಲಿತು ನಾವು ಪ್ರಾರ್ಥನೆ ಮಾಡಿಕೊಡಲಿಕ್ಕೋಸ್ಕರವಾಗಿ ನಾವು ಹೋಗುವಂತರಾಗಿರೋಣ. ಯಾಕೋಬನು ಬರೆದ ಪತ್ರಿಕೆಯಿಂದ ಯಾಕೋಬನು ತಾನು ಸಭೆ ಒಳಗಡೆ ಇರುವಂಥ ಜನ ತಮ್ಮಲ್ಲಿ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ತಮ್ಮಲ್ಲಿ ಪರಸ್ಪರವಾಗಿರಬೇಕು ಎನ್ನುವಂಥ ಅನೇಕ ಕಾರ್ಯಗಳನ್ನು ಆತನ ದೇವರ ವಾಕ್ಯದಲ್ಲಿ ಆತನು ಮಾತನಾಡ್ತಾನೆ. ಅದರಲ್ಲಿ ಒಂದೆರಡು ಭಾಗಗಳನ್ನು ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಮೊದಲನೇದಾಗಿ ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯದ ಅದರ 8ನೇ ವಾಕ್ಯದಿಂದ 10ನೇ ವಚನದವರೆಗೂ ನಾವು ಗಮನಿಸಿದಾಗ ಯಾಕೋಬನು ತಾನು ಈ ರೀತಿ ಹೇಳ್ತಾನೆ, ಆದರೆ ನಾಲಿಗೆಯನ್ನು ಯಾವ ಮನುಷ್ಯನು ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಯಿಂದ ಸ್ತುತಿ ಶಾಪ ಎರಡೂ ಬರುತ್ತವೆ. ನನ್ನ ಸಹೋದರರೇ, ಈಗಿರುವುದು ಯೋಗ್ಯವಲ್ಲ ಎಂಬುದಾಗಿ ಯಾಕೋಬನು ತನ್ನ ಸಭೆಗೆ ನೆನಪಿಸ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಹೀಗಿರುವುದು ಯೋಗ್ಯವಲ್ಲ. ಯಾವ ರೀತಿ ಇರುವುದು? ಬೈಬಲ್ ಹೇಳ್ತದೆ, ಯಾವ ಬಾಯಿಯಿಂದ ನೀನು ದೇವರನ್ನ ಸ್ತುತಿಸ್ತೀಯೋ ಅದೇ ಬಾಯಿಯಿಂದ ದೇವರ ಸೃಷ್ಟಿಗೆ ದೇವರ ವಾಕ್ಯ ಹೇಳ್ತದೆ, ದೇವರ ಹೋಲಿಕೆಗೆ ಸರಿಯಾಗಿರುವಂಥ ಮನುಷ್ಯನನ್ನು ಶಪಿಸೋದು ಅದು ಯೋಗ್ಯವಾದದಲ್ಲ ಎಂಬುದಾಗಿ ಯಾಕೋಬನು ತಾನು ಪತ್ರಿಕೆಯಲ್ಲಿ ಆತನ ನೆನಪಿಸ್ತಾ ಇದ್ದಾನೆ. ಹಾಗಾದರೆ ಸಭೆ ಒಳಗಡೆ ಬಂದಂಥ ಪ್ರತಿಯೊಂದು ದೇವರ ಮಕ್ಕಳೇ, ನಾವೊಂದು ಕಾರ್ಯ ನಾವು ಅರ್ಥ ಮಾಡಿಕೊಳ್ಬೇಕು. ದೇವರು ತಾನು ಯೇಸು ಸ್ವಾಮಿ ತಾನು ಕೊಡಲ್ಪಟ್ಟಂಥ ಅನೇಕ ಆಜ್ಞೆಗಳಲ್ಲಿ ಒಂದು ಆಜ್ಞೆ, ನಿನ್ನಂತೆ ನಿನ್ನ ನೆರೆಯವನನ್ನು ನೀನು ಪ್ರೀತಿಸಬೇಕು ಎಂಬುದಾಗಿ ಯೇಸು ಸ್ವಾಮಿ ತಾನು ಹೇಳಿದನು. ಯೇಸು ಸ್ವಾಮಿ ಹಾಗೆ ಹೇಳ್ತಾ ಇದ್ದಂಥ ಸಮಯದಲ್ಲಿ ಸಭೆ ಎನ್ನುವುದು ಸ್ಥಾಪಿಸಲ್ಪಟ್ಟಿರಲಿಲ್ಲ. ಯೇಸು ಸ್ವಾಮಿ ತನ್ನ ರಕ್ತದ ಮೂಲಕ ಸಭೆಯನ್ನು ಸ್ಥಾಪಿಸಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಸಭೆಯನ್ನು ಸ್ಥಾಪಿಸುವುದಕ್ಕಿಂತ ಮುಂಚಿತವಾಗಿ ಬಹಿರಂಗವಾದಂಥ ಸಮಾಜಕ್ಕೆ ಯೇಸು ಸ್ವಾಮಿ ತನ್ನನ್ನು ಹಿಂಬಾಲಿಸುವಂಥ ಹಿಂಬಾಲಕರನ್ನು ನೋಡುತ್ತಾ ಒಂದು ಮಾತನ್ನು ಸ್ಪಷ್ಟವಾಗಿ ಯೇಸು ಸ್ವಾಮಿ ತಿಳಿಸ್ತಾ ಇದ್ದಾನೆ, ನಿನ್ನಂತೆ ನಿನ್ನ ನೆರೆಯವನನ್ನು ನೀನು ಪ್ರೀತಿಸುವವನಾಗಿರಬೇಕು. ಕಣ್ಣಿಗೆ ಕಾಣುವಂಥ ಮನುಷ್ಯನನ್ನು ಪ್ರೀತಿಸಲಿಕ್ಕಾಗದಿರುವವನು ಕಣ್ಣಿಗೆ ಕಾಣದಿರುವಂಥ ದೇವರನ್ನು ಯಾವ ರೀತಿ ಪ್ರೀತಿಸಲಿಕ್ಕೆ ಸಾಧ್ಯ ಎಂಬುವಂಥ ಅರಿವನ್ನು, ಒಂದು ಸಂದೇಶವನ್ನು ಮಾನವ ಕುಲಕ್ಕೆ ಯೇಸು ಸ್ವಾಮಿ ತಲುಪಿಸ್ತಿರುವುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಸಭೆ ಕಾಲಘಟ್ಟಕ್ಕೆ ಬಂದಾಗ ಸಭೆ ಒಳಗಡೆ ಅನೇಕ ಏರುಪೇರುಗಳು ಸಂಭವಿಸಲ್ಪಟ್ಟಿತ್ತು. ಸಭೆ ಎನ್ನುವುದು ಸ್ಥಾಪಿಸಲ್ಪಟ್ಟ ನಂತರವಾಗಿ ಈಗ ಸಭೆ ಒಳಗಡೆ ಅನೇಕ ಏರುಪೇರುಗಳು ಸಂಭವಿಸಲ್ಪಟ್ಟಾಗ ಹೊರಗಡೆ ಜನರಿಂದ ಪ್ರತಿಕೂಲಗಳು ಬಂದಾಗ ಜನ ಅದನ್ನು ಎದುರಿಸಿ ನಿಲ್ತಾ ಇದ್ರು. ಆದರೆ ಒಳಗಡೆ ಈಗ ಏನಾಗೋಯಿತು, ತಮ್ಮಲ್ಲಿ ನಿಂದಿಸಿಕೊಳ್ಳೋದು, ತಮ್ಮಲ್ಲಿ ಶಪಿಸಿಕೊಳ್ಳುವುದು ಪ್ರಾರಂಭಿಸಲ್ಪಟ್ಟಾಗ ಆ ಕಾಲಘಟ್ಟದಲ್ಲಿ ಪೇತ್ರನ ಕಾಲಘಟ್ಟದ ನಂತರ, ಅಥವಾ ಪೇತ್ರನು ತಾನು ಯೆರೂಸಲೇಮಿನ ಸಭೆಯನ್ನು ಆಳ್ವಿಕೆ ಮಾಡ್ತಾ ಇದ್ದನು. ಅವನ ಕಾಲಘಟ್ಟದ ನಂತರವಾಗಿ ಯೆರೂಸಲೇಮಿನ ಸಭೆಯನ್ನು ಇನ್ಚಾರ್ಜ್ ತೆಗೆದುಕೊಂಡಿದ್ದು ಈ ಯಾಕೋಬನಾಗಿರ್ತಾನೆ. ಯೆರೂಸಲೇಮ್ ಸಭೆ ಎನ್ನುವುದು ಬೇರೆ ಸಭೆಗಳಿಗೆ ಒಂದು ಹೆಡ್ ಕ್ವಾರ್ಟರ್ಸ್ ಇದ್ದ ಹಾಗೆ, ಯಾರೇ ಎಲ್ಲಿ ಹೋಗಿ ಸೇವೆ ಮಾಡಿದ್ರು ಸಹ ಕೊನೆಯದಾಗಿ ಎಲ್ಲಿಗೆ ಬರಬೇಕು, ಯೆರೂಸಲೇಮಿಗೆ ರಿಪೋರ್ಟ್ ಮಾಡೋದಕ್ಕೆ ಬರಬೇಕು. ಆ ಯೆರೂಸಲೇಮಿನ ಸಭೆಯ ಮೇನ್ ಪಾಸ್ಟ್ ಆಗಿದ್ದವನು ಪೇತ್ರನ ನಂತರವಾಗಿ
ಯೆರೂಸಲೇಮಿನ ಸಭೆಯ ಮೇನ್ ಪಾಸ್ಟರ್ ಆದವನು ಯಾಕೋಬನಾಗಿದ್ದಾನೆ. ಯಾಕೋಬನು ಆತನು ಹೊರಗಡೆ ಜನರಿಗೆ ತನ್ನ ಯಾಕೋಬನ ಪತ್ರಿಕೆಯನ್ನು ಬರೀತಾ ಇಲ್ಲ, ಸಭೆ ಒಳಗಡೆ ಇರುವಂಥ ಜನರಿಗೆ ಆತನು ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಬರೆಯುತ್ತಾ ಆತನ ಸಭೆ ಒಳಗಡೆ ಒಂದು ಸಂಗತಿಯನ್ನು ಆತನ ನೋಡ್ತಾ ಇದ್ದಾನೆ. ಏನಂತಂದರೆ, ಜನ ದೇವರನ್ನ ಸ್ತುತಿಸ್ತಾ ಇದ್ದಾರೆ, ಜನ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ, ಜನ ದೇವರನ್ನ ಕೊಂಡಾಡ್ತಾ ಇದ್ದಾರೆ. ಆದರೆ ಆರಾಧನೆ, ಸ್ತುತಿ, ಪ್ರಾರ್ಥನೆಗಳೆಲ್ಲ ನಿಂತ ಮೇಲೆ ದೇವರ ಹೋಲಿಕೆಗೆ ಸರಿಯಾದಂಥ ಮನುಷ್ಯನನ್ನು ಏನು ಮಾಡ್ತಾ ಇದ್ದಾರೆ? ಶಪಿಸ್ತಾ ಇದ್ದಾರೆ, ದೂಷಿಸ್ತಾ ಇದ್ದಾರೆ, ಅವಮಾನಿಸ್ತಾ ಇದ್ದಾರೆ. ಯಾಕೊಬ್ಬನು ತಾನು ನೋಡಿ ಹೇಳಿದನು, ದೇವರಿಂದ ಸ್ತುತಿಸುವಂಥ ಆ ನಾಲಿಗೆ ಮನುಷ್ಯರನ್ನು ಗೌರವಿಸಲಿಕ್ಕಾಗಲಿಲ್ಲ ಅಂತಂದರೆ ಆ ಬಾಯಿಯಿಂದ ಬರುವ ಸ್ತುತಿ ಅದು ದೇವರಿಗೆ ಅಂಗೀಕರಣವಲ್ಲ ಎಂಬುದಾಗಿ ಆತನ ಸಭೆಗೆ ಖಂಡಿತವಾಗಿ ಆತನು ಹೇಳ್ತಾ ಇದ್ದಾನೆ. ಹಾಗಾದರೆ ಈ ಸಭೆ ಒಳಗಡೆ ಏನು ನಡೀತಾ ಇದೆ ಎನ್ನುವಂಥ ಚಿತ್ರೀಕರಣವನ್ನು ಯಾಕೋಬನ ಪತ್ರಿಕೆಯಲ್ಲಿ ಆತನು ತಿಳಿಸ್ತಾ ಇದ್ದಾನೆ. ಒಂದನೇದಾಗಿ ಶಪಿಸಬಾರದು ಎಂಬುದಾಗಿ ಆತನು ಹೇಳ್ತಾನೆ. ನಂತರವಾಗಿ ನೋಡ್ರಿ, ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಾಕ್ಯದಿಂದ 12ನೇ ವಚನದವರೆಗೂ ಗಮನಿಸಿದಾಗ, ಸಹೋದರರೇ, ಒಬ್ಬರನ್ನೊಬ್ಬರು ನೀವು ಏನು ಮಾಡಬೇಡ್ರಿ, ನಿಂದಿಸ್ಬೇಡ್ರಿ. ಈಗ ಮೊದಲು ಏನು ಮಾಡ್ತಾಯಿದ್ರು? ಸಭೆಯವರು ಶಪಿಸ್ತಾ ಇದ್ರು. ಈಗ ಎರಡನೇದಾಗಿ ಏನು ಮಾಡ್ತಾ ಇದ್ದಾರೆ? ನಿಂದಿಸ್ತಾ ಇದ್ದಾರೆ. ನೋಡ್ರಿ, ದೇವರ ವಾಕ್ಯದಲ್ಲಿ ಹೇಳ್ತದೆ, ಯಾವನಾದರೂ ತನ್ನ ಸಹೋದರನ ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಆದರೆ ನೀನು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿ ಎನಿಸಿಕೊಳ್ಳುವೆಯೇ ಹೊರತು ಅದನ್ನು ಅನುಸರಿಸುವವನಲ್ಲ. ನ್ಯಾಯವನ್ನು ವಿಧಿಸುವ ನ್ಯಾಯಾಧಿಪತಿ ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವುದರಿಂದ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಒಂದು ಪ್ರಶ್ನೆ ಸಭೆ ವಿಶ್ವಾಸಿಗಳ ಬಳಿಯಲ್ಲಿ ಯಾಕೋಬನು ಹೇಳ್ತಾ ಇದ್ದಾನೆ, ನಿನ್ನ ನೆರೆಯವನ ಸಂಗಡ ನಿನ್ನ ಸಹ ವಿಶ್ವಾಸಿಗೆ ತೀರ್ಪು ಮಾಡೋದಕ್ಕೆ ನೀನು ಯಾರು ಎನ್ನುವಂಥ ಒಂದು ಪ್ರಶ್ನೆಯನ್ನು ಸಭೆ ಮುಂದೆ ಆತನು ಹೇಳ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ನೀನು ನಿನ್ನ ಸಹೋದರನ ತೀರ್ಪು ಮಾಡೋನಾಗಿದ್ದರೆ, ನಿಂದಿಸುವನಾಗಿದ್ದರೆ ನೀನು ಧರ್ಮಶಾಸ್ತ್ರವನ್ನು ಅನುಸರಿಸುವವನಲ್ಲ, ನೀನು ಧರ್ಮಶಾಸ್ತ್ರವನ್ನು ಏನು ಮಾಡ್ತಾ ಇದೀಯ? ವಿರೋಧಿಸುವವನಾಗಿರ್ತೀಯ. ಮುಂದಿನ ವಚನದಲ್ಲಿ ಆತನು ಹೇಳ್ತಾನೆ, ತೀರ್ಪು ಮಾಡೋದು, ನ್ಯಾಯ ತೀರ್ಪು ಮಾಡೋದು ದೇವರು ಒಬ್ಬನೇ. ಯಾವ ಮನುಷ್ಯನಿಗೂ ದೇವರು ಅದರ ಅಧಿಕಾರವನ್ನು ದೇವರು ಕೊಡಲಿಲ್ಲ. ಉಳಿಸೋದಕ್ಕೂ ನಾಶ ಮಾಡೋದಕ್ಕೂ ಶಕ್ತನು ಒಬ್ಬನೇ ಆಗಿದ್ದಾನೆ. ಅದನ್ನು ಯಾವ ಮನುಷ್ಯನಿಗೂ ದೇವರು ಅಧಿಕಾರ ಕೊಡಲಿಲ್ಲ. ಅದರಿಂದಲೇ ತಾನು ಸ್ಪಷ್ಟವಾಗಿ ಆತನು ಹೇಳ್ತಾನೆ, ನೀನು ಬೇರೆಯವನ್ನ ನಿಂದಿಸೋನಾಗಿದ್ದರೆ, ಬೇರೆಯವನ ವಿಷಯದಲ್ಲಿ ತೀರ್ಪು ಮಾಡೋನಾಗಿದ್ದರೆ ನೀನು ವಿಶ್ವಾಸಿ ಅಲ್ಲ, ನೀನು ನ್ಯಾಯಾಧಿಪತಿ ಅನಿಸ್ಕೊಳ್ತೀಯ. ಆದರೆ ನೀನು ನ್ಯಾಯಾಧಿಪತಿ ಅಂತಂದರೆ ನೀನು ದೇವರಿಗೆ ಸರಿಸಮನಾದವನು. ನೀನು ದೇವರಿಗೆ ಸರಿಸಮನಾಗದೆ ಇರುವವನಾಗಿರೋದ್ರಿಂದ ಯಾಕೋಬನು ತಾನು ಸ್ಪಷ್ಟವಾಗಿ ಹೇಳ್ತಾನೆ, ನೆರೆಯವನ ಸಂಗಡ ಅವನು ಒಳ್ಳೆಯವನು, ಕೆಟ್ಟವನು, ದುಷ್ಟನು, ಅವನು ಕೆಡುಕನು, ದುರ್ಮಾರ್ಗಿ, ಆತನು ಒಳ್ಳೆಯವನು, ಆತನು ಅವನನ್ನು ನಿಂದಿಸುವುದಕ್ಕೆ, ತೀರ್ಪು ಮಾಡೋದಕ್ಕೆ ನೀನು ಯಾರು ಎಂಬುದಾಗಿ ದೇವರ ಆತನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹಾಗಾದರೆ ಆದಿಕಾಲದ ಸಭೆಯಲ್ಲಿ ಉಂಟಾದಂಥ ಒಂದು ಕಾರ್ಯ, ಪ್ರತಿಯೊಬ್ಬರು ಸಭೆ ಒಳಗಡೆ ಇದ್ದವರೆಲ್ಲ ಜಡ್ಜ್ಗಳಾಗೋಗ್ಬಿಟ್ರು. ಸಭೆಯಲ್ಲಿ ಇರೋರೆಲ್ಲ ಅವ್ರ ಜಡ್ಜ್ಗಳಾಗೋಗ್ಬಿಟ್ರು. ಅದರಿಂದ ಆತನು ಸ್ಪಷ್ಟವಾಗಿ ಆತನು ಹೇಳ್ತಾನೆ, ತೀರ್ಪು ಮಾಡೋದಕ್ಕೆ ನೀವ್ಯಾರು? ದೇವರು ನಿಮಗೇನು ಅರ್ಹತೆ ಕೊಟ್ಟಿದ್ದಾನೆ? ದೇವರು ನಿಮಗೆ ಯಾವ ಸ್ಥಾನ ಕೊಟ್ಟಿದ್ದಾನೆ? ನೀವ್ಯಾರು ತೀರ್ಪು ಮಾಡೋದಕ್ಕೆ ಎನ್ನುವಂಥ ಪ್ರಶ್ನೆಯನ್ನು ಆತನು ಕೇಳ್ತಾನೆ. ಮೂರನೇದಾಗಿ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಚನದಿಂದ ನಾವು ಗಮನಿಸಿದಾಗ, ಯಾಕೋಬ 5ನೇ ಅಧ್ಯಾಯದ 1ನೇ ವಚನದಿಂದ ಗಮನಿಸಿದಾಗ 1ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೂ ನಾವು ನೋಡ್ತೇವೆ. ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗೆ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ, ನಿಮ್ಮ ಚಿನ್ನ ಬೆಳ್ಳಿ ಮಣ್ಣು ಹಿಡಿದಿವೆ. ಆ ಮಣ್ಣೇ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ. ನಿಮ್ಮ ಹೊಲಗಳನ್ನು ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ಹಾಗೋ ಆ ಕೂಲಿಯು ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ ಮತ್ತು ಕುಯ್ದವರ ಕೂಗು
ಸಕಲ ಸೈನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದಿದೆ. ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ವಧೆಯ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ. ನೀತಿವಂತನಿಗೆ ಮರಣ ದಂಡೆಯನ್ನು ವಿಧಿಸಿ ಅವನನ್ನು ಕೊಂದಾಕಿದ್ದೀರಿ. ಅವನು ನಿಮ್ಮನ್ನು ಎದುರಾಯಿಸುವವನಲ್ಲ ಎಂದು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ನೋಡ್ರಿ, ಇಲ್ಲಿ ಮತ್ತೊಂದು ಭಾಗವನ್ನು ತರ್ತಾ ಇದ್ದಾನೆ. ಇನ್ನೊಂದು, ಸಭೆ ಒಳಗಡೆ ಐಶ್ವರ್ಯವಂತರಿದ್ದಾರೆ. ಆ ಐಶ್ವರ್ಯವಂತರ ಒಂದು ಪ್ರಾಬ್ಲಮ್ ಏನು ಗೊತ್ತಾ? ಅವರ ಹಣವನ್ನು ಕೂಡಿಟ್ಕೊಳ್ಳೋದ್ರಲ್ಲಿ ತುಂಬ ಬ್ಯುಸಿ, ಹಣ ಸಂಪಾದನೆ ಮಾಡೋದ್ರಲ್ಲಿ ತುಂಬ ಬ್ಯುಸಿ, ತಮಗಾಗಿ ದ್ರವ್ಯಗಳನ್ನು ಕೂಡಿಟ್ಕೊಳ್ಳೋದು ಭಾಳ ಬ್ಯುಸಿ. ಬೈಬಲಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ಕೂಡಿಟ್ಕೊಳ್ರಿ. ಯಾಕೋಬನು ತಾನು ಹೇಳ್ತಾನೆ, ಒಂದು ದಿವಸ ಏನು ಮಾಡುತ್ತೆ ಗೊತ್ತಾ? ಆ ಬೆಳ್ಳಿ ಚಿನ್ನ ಬೆಳ್ಳಿ ಮಣ್ಣು ಹಿಡಿತವೆ. ಆ ಮಣ್ಣೇ ನಿಮಗೇನಾಗಿರ್ತದೆ? ಸಾಕ್ಷಿಯಾಗಿ ನಿಲ್ತದೆ. ಅದರ ಅರ್ಥ, ಬೆಳ್ಳಿ ಬಂಗಾರ ಸಂಪಾದನೆ ಮಾಡೋಕ್ಕೆ ಓಡ್ದ ದೇವರೇ ನಿನ್ನನ್ನು ಸಂಪಾದನೆ ಮಾಡೋಕ್ಕೆ ಓಡಲಿಲ್ಲ ಅಂತ ಹೇಳಿ ಬೆಳ್ಳಿ ಬಂಗಾರನೇ ಸಾಕ್ಷಿ ಹೇಳ್ತವೆ ಅಂತ ವಚನ ಹಂಗೆ ತಾನೇ ಹೇಳೋದು. ಹಂಗೆ ಹೇಳ್ತದೆ ನೋಡ್ರಿ, ಏನಂತ ಹೇಳುತ್ತೆ? ನಿಮ್ಮ ಬೆಳ್ಳಿ ಬಂಗಾರ ಒಂದಲ್ಲ ಒಂದು ದಿವಸ ಮಣ್ಣು ಹಿಡಿಯುತ್ತೆ. ಮಣ್ಣು ಹಿಡಿದಾಗ ಆ ಬೆಳ್ಳಿ ಬಂಗಾರವೇ ಮಣ್ಣಾಗಿ ಅದೇನು ಮಾಡುತ್ತೆ? ನಿಮ್ಮ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತೆ. ಏನಂತ? ದೇವರೇ ನೋಡು, ಬೆಳ್ಳಿ ಬಂಗಾರ ಇವನು ಸಂಪಾದನೆ ಮಾಡೋಕ್ಕೆ ಕೂಟಕ್ಕೆ ಬರಲಿಲ್ಲ, ಪ್ರೇಯರ್ ಮಾಡಲಿಲ್ಲ, ಪರಿಶುದ್ಧ ಜೀವನ ನಡೆಸಲಿಲ್ಲ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರಲಿಲ್ಲ, KG ಗಟ್ಟಲೆ ಬೆಳ್ಳಿ ಬಂಗಾರ ಸಂಪಾದನೆ ಮಾಡ್ದ. ದೇವರೇ ನಿನ್ನನ್ನು ಸಂಪಾದನೆ ಮಾಡೋಕ್ಕೆ ಇವನು ಹಿಂದಕ್ಕೆ ಬರಲಿಲ್ಲ ಅಂತ ಹೇಳಿ ನೀವು ಸಂಪಾದನೆ ಮಾಡಿದ ಬೆಳ್ಳಿ ಬಂಗಾರನೇ ಒಂದು ದಿವಸ ಸಾಕ್ಷಿ ಹೇಳುತ್ತೆ ನಿಮ್ಮ ವಿರುದ್ಧವಾಗಿ ಅಂತ ದೇವರ ವಾಕ್ಯ ಹೇಳುತ್ತೆ. ಹಾಗಾದರೆ ಹುಷಾರು, ನೀವು ಸಂಪಾದನೆ ಮಾಡೋ ಬೆಳ್ಳಿ ಬಂಗಾರನೂ ಒಂದು ದಿವಸ ನಿಮ್ಮ ಜೊತೆ ಸಾಥ್ ಕೊಡಲ್ಲ ಅಂತ. ಹಾಗೇನೆ ಬೈಬಲ್ ಹೇಳುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಬೈಬಲ್ ಹೇಳ್ತದೆ, ನಿಮ್ಮ ವರಮಾನದಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಬಡವರ ಕೂಲಿಯನ್ನು ನೀವು ಹಿಡಿದಿಡ್ತಾ ಇದ್ದೀರ. ಆ ಬಡವರು ನಿಮ್ಮನ್ನು ಎದುರಿಸೋಕ್ಕಾಗಲ್ಲ, ಆ ಬಡವರು ನಿಮ್ಮನ್ನು ವಿರೋಧಿಸೋಕ್ಕಾಗಲ್ಲ, ಆ ಬಡವರು ನಿಮ್ಮನ್ನು ವಿರುದ್ಧವಾಗಿ ಯುದ್ಧ ಮಾಡೋಕ್ಕಾಗಲ್ಲ. ಆದರೆ ಅವರು ಕಷ್ಟಪಟ್ಟಂಥ ಕೂಲಿಯನ್ನು ನೀವು ಹಿಡಿದಿಟ್ಟು ಅವರಿಗೆ ನೋವನ್ನು ನೀವು ಕೊಡ್ತಾ ಇದ್ದೀರಾ. ಆ ಕೂಗು ಯಾರು ಕೇಳ್ತಾ ಇದೆಯಾ ಅಂತ ಹೇಳಿದ್ರೆ, ಸಕಲ ಸೈನಾಧಿಪತಿಯಾಗಿರುವಂಥ ಸರ್ವಶಕ್ತನಾದ ದೇವರಿಗೆ ಆ ಮೊರೆ ಎನ್ನೋದು ಕೇಳಲ್ಪಡ್ತಾ ಇದೆ. ಬೈಬಲಲ್ಲಿ ನಾವು ಗಮನಿಸ್ತೇವೆ, ನೀತಿವಂತನಿಗೆ ಮರಣ ದಂಡನೆ, ಅಂದರೆ ತಪ್ಪು ಮಾಡದಿರೋರನ್ನ ತಪ್ಪಿನ ಸ್ಥಾನದಲ್ಲಿ ನೀವು ನಿಲ್ಲಿಸಿ ನೀವು ಚಿಂತೆ ಮಾಡ್ತೀರ, ಅವನೇನು ನಮ್ಮನ್ನು ಎದುರಿಸೋಕ್ಕಾಗಲ್ಲ, ಅವನೇನು ಮಾಡೋಕ್ಕಾಗಲ್ಲ ಅಂತ ನೀವು ಚಿಂತೆ ಮಾಡ್ತಿರಲ್ಲ. ಅದರಿಂದ ನೀವು ಸಂಪಾದನೆ ಮಾಡುವಂಥ ನಿಮ್ಮ ಬೆಳ್ಳಿ ಬಂಗಾರ ಏನು ಮಾಡುತ್ತೆ? ಮಣ್ಣಾಗಿ ಮಾರ್ಪಟ್ಟು ಅದೇ ಮಣ್ಣು ನಿಮ್ಮ ವಿರುದ್ಧವಾಗಿ ಸಾಕ್ಷಿಯಾಗಿ ನಿಲ್ಲುತ್ತೆ. ಸಭೆ ಒಳಗಡೆ ಏನು ಸಂಭವಿಸ್ತಾ ಇದೆ? ಮೂರನೇದಾಗಿ, ಶ್ರೀಮಂತರು ಬಡವರಿದ್ದಾರೆ. ಬಡವರು ಶ್ರೀಮಂತರಿಗಾಗಿ ದುಡಿತಾರೆ, ಆದರೆ ಶ್ರೀಮಂತರು ದುಡಿಸ್ಕೊಂಡವ್ರು ಏನು ಮಾಡ್ತಾ ಇದ್ದಾರೆ? ಅವ್ರಿಗೆ ತಕ್ಕಂತೆ ಸಂಬಳವನ್ನು ಕೊಡ್ದಿರ, ಅವ್ರಿಗೆ ತಕ್ಕಂತೆ ಅವರನ್ನು ಗೌರವಿಸಿದಿರ, ಅವ್ರಿಗೆ ತಕ್ಕಂತೆ ಅವರಿಗೆ ಕೂಲಿಯನ್ನು ಕೊಡ್ದಿರ, ಅವ್ರನ್ನ ನೋಯಿಸಿ ಅವ್ರನ್ನ ಬಲಹೀನಪಡಿಸಿ ಗಾಯಪಡಿಸ್ತಾರೆ. ಈ ಸಭೆ ಒಳಗಡೆ ಕೂಲಿ ಮಾಡಿದವ್ರು ಏನು ಮಾಡ್ತಾರೆ? ಅಯ್ಯೋ ಅಂತ ಅವರ ವಿರುದ್ಧವಾಗಿ ಯುದ್ಧ ಮಾಡೋಕ್ಕಾಗ್ದಿರ ಸುಮ್ಮನೆ ಇದ್ದಾರೆ. ಸುಮ್ಮನೆ ಇರಬೇಕಾದ್ರೆ ದೇವರ ವಾಕ್ಯದಲ್ಲಿ ಯಾಕೋಬನು ಹೇಳ್ತಾನೆ, ಇದನ್ನು ಯಾರು ನೋಡ್ತಾ ಇದ್ದಾನೆ? ದೇವರು ನೋಡ್ತಾ ಇದ್ದಾನೆ. ಆದ್ದರಿಂದ ಧನಿಕರಿಗೆ ಆತನು ಹೇಳ್ತದಾನೆ, ಎಚ್ಚರವಾಗಿರ್ರಿ. ನೀವು ಯಾವುದನ್ನು ಮತ್ತೊಬ್ಬರ ಬಡವರಿಗೆ ಮೋಸ ಮಾಡಿ ನೀವು ಸಂಪಾದನೆ ಮಾಡ್ತೀರಲ್ಲ, ಬೆಳ್ಳಿ ಬಂಗಾರ, ಅದೇ ಒಂದು ದಿವಸ ನಿಮಗೆ ಸಾಕ್ಷಿಯಾಗಿ ವಿರುದ್ಧವಾಗಿ ನಿಲ್ಲುತ್ತೆ. ಆದ್ದರಿಂದ ನೀವೇನು ಮಾಡಿರಿ? ನೀವು ಬಡವರಿಗೆ ನೀವು ಏನು ಕಷ್ಟಪಟ್ಟಿದ್ದಾರೋ ಅವ್ರ ಕಷ್ಟವನ್ನು ಅವ್ರಿಗೆ ಕೊಟ್ಬಿಡ್ರಿ, ಅವರ ಪ್ರಯಾಸವನ್ನು ಅವ್ರಿಗೆ ಕೊಡ್ರಿ, ಅವರ ಪ್ರಯಾಸಗಳನ್ನು ಸನ್ಮಾನಿಸ್ರಿ, ಅವರ ದುಡಿಮೆಗಳನ್ನು ಹಿಡಿದಿಡ್ಬೇಡ್ರಿ. ಮತ್ತೊಬ್ಬರ ದುಡಿಮೆ ಹಿಡಿದಿಟ್ಕೊಂಡು ನೀನು ಏನು ಸಂಪಾದನೆ ಮಾಡ್ತೀಯೋ ಅದೇ ನಿನಗೆ ವಿರುದ್ಧವಾಗಿ ಸಾಕ್ಷಿಯಾಗಿ ನಿಲ್ಲುತ್ತೆ ಎನ್ನುವುದನ್ನು ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುವಂಥದ್ದಾಗಿರ್ತದೆ. ಇದು ಸಭೆಯೊಳಗಡೆ ಇರುವಂಥ ಮೂರನೇ ಕ್ಯಾಟಗರಿ ಜನ. ಅದರ ಅರ್ಥ ಏನಂದರೆ, ಮತ್ತೊಬ್ಬರ ದುಡಿಮೆಯನ್ನು ಗೌರವಿಸದಿರುವಂಥ ಜನ. ನಾಲ್ಕನೇ ಕ್ಯಾಟಗರಿಯನ್ನು ನೋಡ್ರಿ, ನಾಲ್ಕನೇ ಕ್ಯಾಟಗರಿ ಕಡೆ ನಾವು ಬರುವಂಥರಾಗಿರೋಣ. ನಾಲ್ಕನೇ ಕ್ಯಾಟಗರಿ ಕಡೆ ನಾವು ಬರೋಣ. ನಾವು ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಚನವನ್ನು ನೋಡ್ರಿ. 1ನೇ ವಚನದಿಂದ, ಈಗ ಸಭೆಯಲ್ಲಿ 4ನೇ ಗುಂಪಿನ ಜನ ಇದ್ದಾರೆ. ಏನು 4ನೇ ಗುಂಪಿನ ಜನ? ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟವರಾದ ನೀವು
ಪಕ್ಷಪಾತಿಗಳಾಗಬಾರ್ದು. ಈಗ ಸಭೆಯೊಳಗಡೆ ಮೊದಲನೇದಾಗಿ ನಾನು ಏನು ಹೇಳಿದೆ, ಸಭೆಯೊಳಗಡೆ ಶಪಿಸುವವರು, ಎರಡನೇದಾಗಿ ಸಭೆಯೊಳಗಡೆ ನಿಂದಿಸುವವರು, ಮೂರನೇದಾಗಿ ಸಭೆಯೊಳಗಡೆ ಏನಾಗಿದ್ದಾರೆ, ಮತ್ತೊಬ್ಬರ ಕೂಲಿಯನ್ನು ಹಿಡಿದಿಟ್ಟು ಮತ್ತೊಬ್ಬರ ಕೂಲಿಯನ್ನು ಗೌರವಿಸದಿರೋರು, ಮತ್ತೊಬ್ಬರ ಪರಿಶ್ರಮಗಳನ್ನು ಗೌರವಿಸದಿರೋರು, ಮತ್ತೊಬ್ಬರ ಪರಿಶ್ರಮದಲ್ಲಿ ಸುಖವಾಗಿ ಮೆರೆಯುವುದಕ್ಕೆ ಪ್ರಯಾಸ ಪಡುವಂಥ, ಮತ್ತೊಬ್ಬರ ಪರಿಶ್ರಮದಲ್ಲಿ ಸುಖವಾಗಿರುವುದಕ್ಕೆ ಇರುವಂಥ ಜನ. ಈಗ 4ನೇ ಗುಂಪಿನ ಜನ ಬರ್ತಾ ಇದ್ದಾರೆ. ಏನು? ಪಕ್ಷಪಾತಿಗಳಂದರೆ ಒಬ್ಬರಿಗೊಂದು ಮತ್ತೊಬ್ಬರಿಗೆ ಇನ್ನೊಂದು ಎನ್ನುವ ರೀತಿಯಲ್ಲಿ, ಒಬ್ಬರು ನಮ್ಮ ಭಾಷೆಗಳ ಪ್ರಕಾರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎನ್ನುವ ರೀತಿಯಲ್ಲಿ ಇರುವಂಥ ಒಂದು ಜನ ಸಭೆಯೊಳಗಡೆ ಹೇಗಿದ್ದಾರೆ? ಪಕ್ಷಪಾತಿಗಳಾಗಿದ್ದಾರೆ. ನೋಡ್ರಿ ಯಾವ ರೀತಿ ಪಕ್ಷಪಾತಿಗಳಾಗಿದ್ದಾರೆ. ಏಕೆಂದರೆ ಒಬ್ಬ ಮನುಷ್ಯನು ಚಿನ್ನದ ಉಂಗುರವನ್ನು, ಶೋಭಾಮಯವಾದಂಥ ವಸ್ತ್ರಗಳನ್ನು ಹಾಕಿಕೊಂಡು ನಿಮ್ಮ ಸಭಾಮಂದಿರದೊಳಗಡೆ ಬರಲು, ಒಬ್ಬ ಬಡವನನ್ನು ಹೀನವಾದ ಬಟ್ಟೆ ಹಾಕಿಕೊಂಡು ಬರಲು ನೀನು ಶೋಭಾಮಯವಾದ ವಸ್ತ್ರಗಳನ್ನು ಧರಿಸಿಕೊಂಡವರನ್ನು ಮರ್ಯಾದೆಯಿಂದ ನೋಡಿ ಅವನಿಗೆ, ನೀವು ಇಲ್ಲಿ ಈ ಸುಖಾಸನದ ಮೇಲೆ ಕುಳಿತುಕೊಳ್ಳಿರಿ ಎಂತಲೂ, ಆ ಬಡ ಮನುಷ್ಯನಿಗೆ ನೀನು ಅಲ್ಲಿ ನಿಂತುಕೋ, ಇಲ್ಲವೇ ನನ್ನ ಕಾಲ್ಮಣಿ ಹತ್ತಿರ ನೆಲದ ಮೇಲೆ ಕೂತುಕೋ ಎಂತಲೂ ಹೇಳಿದರೆ, ನೀವು ನಿಮ್ಮಲ್ಲಿ ಭೇದ ಮಾಡುವವರಾಗಿ ಅನ್ಯಾಯವಾದಂಥ ತೀರ್ಪು ಮಾಡುವವರಾಗಿದ್ದೀರಲ್ಲ. ನೋಡ್ರಿ, ದೇವರ ವಾಕ್ಯದಲ್ಲಿ ಯಾಕೋಬನ ಸಭೆ ಒಳಗಡೆ ಬರುವಂಥ ಜನರನ್ನು ನೋಡಿ ಹೇಳ್ತಾ ಇದ್ದಾನೆ. ಉಂಗುರವನ್ನು, ಒಡವೆಗಳನ್ನು, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಬರೋರನ್ನ ನೋಡಿ, ಅಪ್ಪ ನೀನು ಆರಾಮಾಗಿ ಚೇರಲ್ಲಿ ನೀನು ಕುತ್ಕೋ ಅಂತ ಹೇಳಿ, ಬಡವನಾದವನು ಬಂದವನೇ ನೀನು ಅಲ್ಲಿ ಕುತ್ಕೊಳ್ಳೋ, ಇಲ್ಲಾಂದರೆ ನನ್ನ ಕಾಲು ಕೆಳಗಡೆ ಕುತ್ಕೊಳ್ಳೋ ಅಂತ ಹೇಳಿ ನೀವು ಹೇಳುವವರಾಗಿದ್ದರೆ, ದೇವರ ಆತನ ಏನು ಹೇಳ್ತಾನೆ ಗೊತ್ತಾ? ನೀವು ಅನ್ಯಾಯವಾದ ತೀರ್ಪು ಮಾಡೋರಾಗಿದ್ದೀರ. ನೀವು ಅನ್ಯಾಯವಾದಂಥ ತೀರ್ಪು, ಅದರ ಅರ್ಥ ಏನಂದರೆ, ಸಭೆಯೊಳಗಡೆ ಬರೋರ್ನೆಲ್ಲರನ್ನೂ ಒಂದೇ ರೀತಿ ನೀವು ಗೌರವಿಸ್ತಾ ಇಲ್ಲ. ಸಭೆಯೊಳಗಡೆ ಬರುವವರಿಗೆ ನೀವು ಏನು ಮಾಡ್ತಾ ಇದ್ದೀರ? ಅನ್ಯಾಯವಾದಂಥ ತೀರ್ಪು ಮಾಡ್ತಾ ಇದ್ದೀರ. ಅದರ ಅರ್ಥ ಏನಂದರೆ, ಸಭೆ ಒಳಗಡೆ ಬರೋರ್ನೆಲ್ಲ ಒಂದೇ ಕ್ರಿಸ್ತನ ಪ್ರೀತಿಯಿಂದ ಕಾಣುವವರಾಗಿರಬೇಕು. ಐಶ್ವರ್ಯವಂತನು ಬಡವನು ಎಂದು ತೀರ್ಪು ಸಭೆಯೊಳಗಡೆ ಮಾಡೋರಾಗಿದ್ದರೆ, ಆ ಸಭೆ ಪಕ್ಷಪಾತಿಗಳಿಂದ ತುಂಬಲ್ಪಟ್ಟಿರುತ್ತದೆ, ದೇವ ಜನರಿಂದ ತುಂಬಲ್ಪಟ್ಟಿರಲ್ಲ. ಆ ಸಭೆ ಪಕ್ಷಪಾತಿಗಳಿಂದ ತುಂಬಲ್ಪಟ್ಟಿರುತ್ತದೆ. ಅದು ದೇವರ ಸಭೆಯಾಗಿರಲ್ಲ, ಅದು ಪಕ್ಷಪಾತಿಗಳ ಸಭೆಯಾಗಿರುತ್ತದೆ. ಮುಂದಿನ ವಚನ ನನಗೆ ಭಾಳ ಸಂತೋಷ ಕೊಡುತ್ತೆ. ಏನಂದರೆ, ನನ್ನ ಪ್ರಿಯ ಸಹೋದರರೇ ಕೇಳ್ರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿ ಇರಬೇಕೆಂದು ನೇಮಿಸಲಿಲ್ಲವೋ? ನೋಡ್ರಿ, ಆತನು ಹೇಳ್ತಾನೆ, ಬಡವರು ಸಭೆ ಒಳಗಡೆ ಬರ್ತಾರೆ, ಆದರೆ ಬಡವರು ಸಭೆ ಒಳಗಡೆ ಬಂದಾಗ ದೇವರು ಅವರನ್ನ ಯಾವ ರೀತಿ ರೂಪಿಸಿರ್ತಾನೆ ಅಂತಂದರೆ, ಬೈಬಲ್ ಹೇಳ್ತದೆ, ಅವರನ್ನು ನಂಬಿಕೆ ವಿಷಯದಲ್ಲಿ ಐಶ್ವರ್ಯವಂತರಾಗಿ ದೇವರು ಮಾಡಿ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತಾನೆ. ಬೈಬಲಲ್ಲಿ ನಾವು ಓದ್ತೇವೆ, ಏನಂತ ನಾವು ಓದ್ತೀವಿ ಅಂದರೆ, ಸಭೆಯೊಳಗಡೆ ದೇವರು ಬಡವರನ್ನ ಕರ್ಕೊಬರ್ತಾನೆ. ಆ ಬಡವರಿಗೆ ಐಶ್ವರ್ಯವಂತರಲ್ಲಿ ಇಲ್ಲದಿರುವಂಥ ಒಂದು ಗುಣ ದೇವರು ಕೊಟ್ಟಿರ್ತಾನೆ. ಯಾವ ಗುಣ ದೇವರು ಕೊಟ್ಟಿರ್ತಾನೆ ಅಂದರೆ, ಅವರ ನಂಬಿಕೆ ವಿಷಯದಲ್ಲಿ ಐಶ್ವರ್ಯವಂತರಾಗಿರ್ತಾರೆ. ಕಾರಣ, ಸಭೆಯೊಳಗಡೆ ನಂಬಿಕೆ ಇಲ್ಲದೆ ಯಾರು ದೇವರನ್ನ ಮೆಚ್ಚಿಸೋಕ್ಕಾಗಲ್ಲ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆಂದು ನಂಬೋದು ಅವಶ್ಯ ಎಂದು ದೇವರ ವಾಕ್ಯ ಹೇಳ್ತದೆ. ಯಾರು ಆರಾಧನೆ ಮಾಡೋರು? ಬಡವರೇ ಆರಾಧನೆ ಮಾಡೋರು. ಯಾರು ಕೂಟಕ್ಕೆ ಬರೋರು? ಬಡವರೇ ಕೂಟಕ್ಕೆ ಬರೋದು. ಯಾರು ದಶಾಂಶ ಹೆಚ್ಚಾಗಿ ಕೊಡೋದು? ಬಡವರೇ ಯಾರು ಸಭೆ ಕಷ್ಟ ಅಂತಂದಂಗೆ ಮುಂದೆ ಬರೋದು? ಬಡವರೇ ಬರೋದು. ಯಾರು ಸ್ತೋತ್ರ ಹೇಳದೇ ಇದ್ದಾಗ, ಸಭೆ ಒಳಗಡೆ ಏನೇ ಪ್ರಯಾಸ ಬಂದರೆ ಫಸ್ಟ್ ಯಾರು ಬರೋದು? ಬಡವರೇ ಬರೋದು. ಸಭೆ ಒಳಗಡೆ ಏನಾದರೂ ಕಷ್ಟ ಬಂದರೆ ಫಸ್ಟ್ ಯಾರು ಪ್ರಾರ್ಥನೆ ಮಾಡೋಕ್ಕೆ ಎದ್ದೇಳೋದು? ಮುಂಜಾನೆ ಬಡವರೇ ಎದ್ದೇಳೋದು. ಸಭೆ ಒಳಗಡೆ ಏನಾದರೂ ಕಷ್ಟ ಅಂದರೆ ಆ ಪಾಸ್ಟ್ರ್ ಮುಂದೆ ಬಂದು ನಿಲ್ಲೋದು ಯಾರು ಗೊತ್ತಾ? ಬಡವರೇ. ಅದರಿಂದಲೇ ಆತನು ಹೇಳ್ತಾನೆ, ಬಡವರು ನಂಬಿಕೆ ವಿಷಯದಲ್ಲಿ ಐಶ್ವರ್ಯವಂತರಾಗಿರ್ತಾರೆ.
ಅವರು ದೇವರಿಗೆ ಕೊಡೋದ್ರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ಅವರು ದೇವರಿಗಾಗಿ ನಿಲ್ಲೋದ್ರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ಅವರು ದೇವರಿಗಾಗಿ ಪ್ರಯಾಸ ಪಡೋದ್ರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ಅವರು ದೇವರಿಗೋಸ್ಕರವಾಗಿ ಏನಾದರೂ ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡೋದಿಲ್ಲ. ಕಾರಣ ಏನಂದರೆ ಅವರು ಅನುಕೂಲತೆಗಳನ್ನು ನೋಡಿ ಬರಲ್ಲ. ಅವರು ದೇವರ ಮೇಲಿಟ್ಟಿರುವಂಥ ನಂಬಿಕೆಯಿಂದಲೇ ಅವರು ಏನು ಮಾಡ್ತಾರೆ, ದೇವರಿಗೋಸ್ಕರವಾಗಿ ಮುಂದೆ ಬರ್ತಾರೆ. ಆದ್ದರಿಂದ ಯಾಕೋಬನು ಹೇಳ್ತಾನೆ, ಸಭೆ ಒಳಗಡೆ ಬಡವರನ್ನು ಉದಾಸೀನತೆ ಮಾಡಬೇಡ. ಕಾರಣ ಅವ್ರು ಆರಾಧಿಸೋದವ್ರೆ, ಉಪವಾಸ ಮಾಡೋದವ್ರೆ, ಪ್ರಾರ್ಥನೆ ಮಾಡೋದವ್ರೆ, ದಶಾಂಶಗಳನ್ನು ಕೊಡೋದವ್ರೆ, ಸೇವೆ ಮಾಡೋದವ್ರೆ, ಆತ್ಮಗಳನ್ನು ಸಂಪಾದನೆ ಮಾಡೋದವ್ರೆ. ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ ಸಭೆ ಕಟ್ಟಬೇಕಾದ್ರೆ ಬಂದು ಇಟ್ಕೆ ಹೊರೋದು ಅವರೇ. ಕಾರಣ ಏನಂದರೆ ಅವರು ನಂಬಿಕೆ ವಿಷಯದಲ್ಲಿ ಏನಾಗಿರ್ತಾರಂದರೆ ಐಶ್ವರ್ಯವಂತರಾಗಿರ್ತಾರೆ. ಅದರಿಂದ ಮುಂದಿನ ವಚನದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ ನೋಡ್ರಿ. ಮುಂದಿನ ವಚನದಲ್ಲಿ, ನೀವಾದರೂ ಬಡವರನ್ನು ಏನು ಪಡಿಸ್ತೀರಾ, ಅವಮಾನ ಪಡಿಸ್ತೀರ. ನಿಮ್ಮನ್ನು ಬಾಧಿಸಿ ನ್ಯಾಯಾಸ್ಥಾನಕ್ಕೆ ಎಳೆದುಕೊಂಡು ಹೋಗುವವರು ಐಶ್ವರ್ಯವಂತರಲ್ಲವೇ? ನಿಮ್ಮನ್ನು ಕರೆಸಿಕೊಳ್ಳುವ ಶ್ರೇಷ್ಠವಾದ ನಾಮವನ್ನು ದೂಷಿಸುವವರು ಅವರಲ್ಲವೇ? ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂದ ರಾಜ್ಯಾಜ್ಞೆಯನ್ನು ನೀವು ನೆರವೇರಿಸದಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಹಾಗಾದರೆ ದೇವ್ರ ಮಕ್ಕಳ ಗಮನಿಸಲಿ, ಐಶ್ವರ್ಯವಂತರ ಕುರಿತಾಗಿ ಮಾತಾಡಬೇಕಾದ್ರೆ ಹೇಳ್ತಾರೆ, ಐಶ್ವರ್ಯವಂತರು ನಿಮ್ಮನ್ನು ಪಾಸ್ಟ್ಗಳನ್ನು ಸೇವಕರನ್ನ ನಿಂದಿಸೋದಕ್ಕೆ ಅವರೇ ಮುಂದೆ ನಿಲ್ಲೋದು. ಯಾಕಂದರೆ ಅವರು ಭಯ ಪಡಲ್ಲ, ಈ ಚರ್ಚಲ್ಲ ಇನ್ನೊಂದು ಚರ್ಚ ಅಂತ ಹೇಳಿ. ಆದರೆ ಬಡವರು ಪಾಸ್ಟ್ಗಳ ವಿರುದ್ಧವಾಗಿ ಮಾತಾಡೋಕ್ಕೆ ಸ್ವಲ್ಪ ಭಯ ಪಡ್ತಾರೆ, ಚರ್ಚ್ ಬಗ್ಗೆ ಮಾತಾಡೋಕ್ಕೆ ಸ್ವಲ್ಪ ಭಯ ಪಡ್ತಾರೆ. ದೇವದಾಸರ ವಿರುದ್ಧವಾಗಿ ಸೇವೆ ಕುರಿತು ನೀವು ಯಾರು ಸ್ತೋತ್ರ ಹೇಳೋದು? ನಾನೆಲ್ಲ ಹೇಳಿದ್ದು ನೋಡ್ರಿ, ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನನಗೇನಿಲ್ಲ. ಯಾಕೋಬನ ಹೇಳಿದ್ದು, ಯಾಕೋಬನ ಮೇಲೆ ನಾನು ಸ್ವಲ್ಪ ವಿವರಣೆ ಹೇಳ್ತಾ ಇದ್ದೀನಿ ಅಷ್ಟೇ. ನನಗಿಂತ ಮುಂಚೆ ಯಾಕೋಬನೇ ಫಸ್ಟ್ ಇದೆಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಆತನು ಹೇಳ್ತಾನೆ, ಐಶ್ವರ್ಯವಂತರು ನಿಮ್ಮನ್ನು ದೋಷಿಗಳೆಂದು, ನಿಮ್ಮ ಮೇಲೆ ತಪ್ಪು ಹೊರಿಸೋದು ಯಾರು? ಐಶ್ವರ್ಯವಂತರೇ. ಸಭೆಗೆ ಕೇಡು ಮಾಡೋದು ಯಾರು? ಐಶ್ವರ್ಯವಂತರೇ. ಒಂದು ಕಾಲದಲ್ಲಿ ಯಾವ ಬಡವನು ಹೇಳಿಲ್ಲ ನಾನು ಕೊಟ್ಟಿದ್ದರಿಂದ ಅಂತ, ಆದರೆ ಐಶ್ವರ್ಯವಂತರು ಹೇಳೋದು ಕೇಳಿದ್ದೀವಿ. ಯಾಕಂತಂದರೆ ಅವ್ರಿಗೆ ಭಯ ಇಲ್ಲ, ಈ ಚರ್ಚ್ ಇಲ್ಲ ಇನ್ನೊಂದು ಚರ್ಚ್, ಈ ಪಾಸ್ಟರ್ ಅಲ್ಲ ಇನ್ನೊಂದು ಪಾಸ್ಟರ್, ಇವರಲ್ಲ ಇನ್ನೊಂದು ಸಭೆ ಅಂತೇಳಿ ಹೋಗ್ತಾ ಇರ್ತಾರೆ. ಆದರೆ ಬಡವರು ನೋಡ್ರಿ, ಬಡವರು ಅವ್ರ ನಂಬಿಗಸ್ತರಾಗಿ ಆಲಯದಲ್ಲಿ ನಿಲ್ತಾರೆ. ಪಾಸ್ಟರ್ ವಿರುದ್ಧವಾಗಿ ಮಾತಾಡೋದಕ್ಕೆ ಭಯಪಡ್ತಾರೆ, ಸಭೆ ವಿರುದ್ಧವಾಗಿ ಮಾತಾಡೋದಕ್ಕೆ ಭಯಪಡ್ತಾರೆ, ಸೇವೆಗಳ ವಿರುದ್ಧವಾಗಿ ಮಾತಾಡೋಕ್ಕೆ ಭಯಪಡ್ತಾರೆ, ಅಭಿಷಕ್ತರುಗಳನ್ನು ಅವರು ಗೌರವಿಸ್ತಾರೆ. ಆದರೆ ಐಶ್ವರ್ಯವಂತರು ಏನು ಮಾಡ್ತಾರೆ, ಅವರು ನಿಮ್ಮನ್ನು ನ್ಯಾಯಾಸನಕ್ಕೆ ಎಳೆದುಕೊಂಡು ಹೋಗ್ತಾರೆ. ಅದರ ಅರ್ಥ ಅವ್ರಿಗೊಂದು ಚಿಂತೆ, ಪಾಸ್ಟರ್ ನಮ್ಮ ಜೋಬಲ್ಲಿದ್ದಾರೆ, ಹೆಂಗೆ ಬೇಕಾದ್ರೆ ಆಡಿಸ್ಬಿಡೋಣ ಅಂತ. ಅವರಿಗೆ ಆ ಚಿಂತೆಯಲ್ಲಿ ಅವರು ಜೀವಿಸ್ತಾರೆ. ಆದರೆ ಬಡವರು ಆ ರೀತಿಯಲ್ಲ. ಬಡವರು ಏನು ಮಾಡ್ತಾರೆ, ಅವರು ನಿಮ್ಮನ್ನು ಗೌರವಿಸುವವರಾಗಿದ್ದಾರೆ. ಅನೇಕ ಕಾರ್ಯಗಳನ್ನು ಅಲ್ಲಿ ತಾನು ಈ ರೀತಿಯಾಗಿ ಯಾಕೋಬನು ತಾನು ಮಾತಾಡ್ತಾನೆ. ನಾನು ಅದನ್ನೆಲ್ಲ ಹೇಳೋದಕ್ಕೆ ನಾನು ಹೋಗೋದಿಲ್ಲ. ದೇವ್ರ ಮಕ್ಕಳಿಗೆ ಗಮನಿಸಿ, ಅದರಿಂದ ಯಾಕೋಬನು ತಾನು ಸ್ಪಷ್ಟವಾಗಿ ತಾನು ಹೇಳ್ತಾನೆ, ಸಭೆ ಒಳಗಡೆ ಐಶ್ವರ್ಯವಂತರು ಬಡವರು ಅಂತೇಳಿ ತಾರತಮ್ಯ ಮಾಡಬೇಡ್ರಿ. ಬಡವಂತರಿಗೆ ಹಲ್ಲೆಲೂಯ ಹಣ ಇಲ್ಲ, ಆದರೆ ಅವರಷ್ಟು ನಂಬಿಕೆಯಲ್ಲಿ ಐಶ್ವರ್ಯವಂತರು ಬೇರೆ ಯಾರೂ ಇಲ್ಲ. ಕರ್ತನ ಸೇವೆಯಲ್ಲಿ, ಕರ್ತನ ರಾಜ್ಯದ ವಿಷಯದಲ್ಲಿ ಅವರಂಥ ಐಶ್ವರ್ಯವಂತರು ಬೇರೆ ಯಾರೂ ಇಲ್ಲ. ಹಣವಂತರು ಸಭೆಗೆ ಬೇಡವಾ? ಹಣವಂತರು ಸಭೆಗೆ ಬೇಕು. ಆದರೆ ಪ್ರತಿಯೊಬ್ಬರನ್ನ ಒಂದೇ ರೀತಿ ಕಾಣುವುದಕ್ಕಾಗಿ ಪ್ರಾರಂಭಿಸಿದಾಗ ಪ್ರತಿಯೊಬ್ಬನು ಅವನವನ ತರಗತಿಯಲ್ಲಿ ನಂಬಿಗಸ್ತನಾಗಿ ನಿಲ್ತಾನೆ. ಯಾವಾಗ ತಾರತಮ್ಯ ಪಕ್ಷಪಾತವು ಸಭೆಯಲ್ಲಿ ನಡೆಯಲ್ಪಡುತ್ತದೋ ಸಭೆಯೊಳಗಡೆ ಒಡಕುಗಳು, ತೊಡಕುಗಳು, ಬಿರುಕುಗಳು ಉಂಟಾಗಲಿಕ್ಕಾಗಿ ಪ್ರಾರಂಭಿಸುತ್ತೆ. ಅದರಿಂದಲೇ ಯಾಕೋಬನು ತಾನು ಹೇಳ್ತಾನೆ, ಒಬ್ಬರಿಗೊಬ್ಬರು ನೀವು ಯಾವ ರೀತಿ ಉಳ್ಳವರಾಗಿರಬೇಕು ಎಂಬುದನ್ನು ಆತನು ತಿಳಿಸ್ಕೊಡ್ತಾನೆ. ಯಾಕೋಬ 4ನೇ ಅಧ್ಯಾಯದ 15ನೇ ವಚನವನ್ನು ನೋಡ್ರಿ. ಯಾಕೋಬ 4ನೇ ಅಧ್ಯಾಯದ 15ನೇ ವಚನ. ಯಾಕೋಬ 4ನೇ ಅಧ್ಯಾಯದ 15ನೇ ವಚನ. ಆದುದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸಗಳನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂಥ ಹೊಗಳಿಕೆಯು ಕೆಟ್ಟದಾಗಿದೆ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೆ ಒಳಗಾಗಿದ್ದಾನೆ. ನೋಡ್ರಿ, ಯಾಕೋಬನು ಹೇಳ್ತಾನೆ, ಸಭೆ ಒಳಗಡೆ ಒಳ್ಳೆಯದನ್ನು ಮಾಡಬೇಕಂತ ಗೊತ್ತಿಲ್ಲದೆ ಅಲ್ಲ, ಗೊತ್ತಿದ್ದು
ಒಳ್ಳೆಯದನ್ನು ಮಾಡದೇ ಇರೋನು, ಗೊತ್ತಿದ್ದು ತಪ್ಪು ಮಾಡೋನು, ಗೊತ್ತಿದ್ದು ಮಾಡಬೇಕಂತ ಗೊತ್ತಿದ್ದು ಒಳ್ಳೆಯದನ್ನು ಮಾಡದೇ ಇರುವವನು, ಅವನು ಏನು ಮಾಡಿದ್ದಾನೆ? ಪಾಪಕ್ಕೆ ಒಳಗಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ತಗ್ಬೇಕಂತ ಗೊತ್ತು, ತೆಗ್ದಿದ್ರೆ ನೀನು ಪಾಪಕ್ಕೆ ಒಳಗಾಗ್ತಾ ಇದೆಯಾ. ಮಾತಾಡಬಾರ್ದಂತ ಗೊತ್ತು, ಆದರೆ ಮಾತಾಡಿದ್ರೆ ನೀನು ಪಾಪಕ್ಕೆ ಒಳಗಾಗಿದ್ದೀಯಾ. ಪಕ್ಷಪಾತ ಮಾಡಬಾರ್ದಂತ ಗೊತ್ತು, ಆದರೆ ಪಕ್ಷಪಾತ ಮಾಡಿದ್ರೆ ನೀನು ಪಾಪಕ್ಕೆ ಒಳಗಾಗಿದ್ದೀಯಾ. ಶಪಿಸಬಾರ್ದು ಅಂತ ಗೊತ್ತು, ಆದರೆ ಶಪಿಸಿದ್ರೆ ನೀನು ಪಾಪಕ್ಕೆ ಒಳಗಾಗಿದ್ದೀಯಾ. ನಿಂದಿಸಬಾರ್ದು ಅಂತ ಗೊತ್ತು, ಆದರೆ ನಿಂದಿಸುವವನಾಗಿದ್ದರೆ ನೀನು ಪಾಪಕ್ಕೆ ಒಳಗಾಗಿದ್ದೀಯಾ. ಮಾಡಬಾರ್ದಂತ ಗೊತ್ತಿದ್ದು ನೀನು ಮಾಡೋನಾಗಿದ್ದರೆ ನೀನು ಏನು ಮಾಡ್ತಾ ಇದೀಯಾ? ಪಾಪಕ್ಕೆ ಒಳಗಾಗಿದೆಯಾ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಹಾಗಾದರೆ ಸಭೆ ಒಳಗಡೆ ಬಂದಾಗ ನಾವು ಒಬ್ಬರಿಗೊಬ್ಬರು ಯಾವ ರೀತಿ ಇರಬೇಕು ಎನ್ನುವುದನ್ನು ಯಾಕೋಬನ ಬರೆದ ಪತ್ರಿಕೆಯಿಂದ ಅನೇಕ ಸಂಗತಿಗಳನ್ನು ನಾವು ಗಮನಿಸ್ತೇವೆ. ಒಂದು 10 ಕಾರ್ಯ ನಿಮ್ಮ ಮುಂದೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಒಂದು 10 ಕಾರ್ಯ ಸಭೆ ಒಳಗಡೆ ಒಬ್ಬರಿಗೊಬ್ಬರು ನಾವು ಯಾವ ರೀತಿ ಇರಬೇಕು ಎನ್ನುವುದನ್ನು ಒಂದು 10 ಕಾರ್ಯ ನಿಮ್ಮ ಮುಂದೆ ಆದಷ್ಟು ಬೇಗ ನನ್ನ ಪತ್ರಿಕೆಗಳಿಂದ ನಿಮ್ಮ ಬಳಿಯಲ್ಲಿ ನಾನು ನಿಲ್ಲಿಸ್ಬಿಡ್ತೇನೆ. ಬರೆದಿಟ್ಕೊಳ್ರಿ. ನಾನು ವಚನಗಳನ್ನು ಆದಷ್ಟು ಬೇಗ ವಿವರಿಸೋದಕ್ಕೆ ಹೋಗೋದಿಲ್ಲ. ಒಬ್ಬರಿಗೊಬ್ಬರು ಸಭೆ ಒಳಗಡೆ ಒಬ್ಬರಿಗೊಬ್ಬರು, ನಾವು ಅನೇಕರು ಹೇಳ್ತಿರೋದು ನಾನು ಒಬ್ಬನೇ ಅಂತ. ನಾನು ಒಬ್ಬನೇ ಅಂದರೆ ಅದು ನೀನು ದೇವರುಗುಳ್ಳವನಲ್ಲ. ಒಬ್ಬರಿಗೊಬ್ಬರು ಇದ್ರೇ ದೇವರಿಗುಳ್ಳವರು. ನಾನು ಒಬ್ಬನೇ ಅನ್ನೋದು ಸಭೆ ಒಳಗಡೆ ಆ ಪದ್ಧತಿನೇ ಇಲ್ಲ. ಸಭೆ ಒಳಗಡೆ ಒಬ್ಬರಿಗೊಬ್ಬರು ಪರಸ್ಪರ ಎನ್ನುವಂಥದ್ದು ಮಾತ್ರನೇ ಸಭೆ ಒಳಗಡೆ ನಿಲ್ಲುವಂಥದ್ದು. ನೋಡೋಣ ಏನು ಒಬ್ಬರಿಗೊಬ್ಬರು ನಾವು ಯಾವ ರೀತಿ ಸಭೆಯಲ್ಲಿ ನಡ್ಕೋಬೇಕು ಅನ್ನೋದನ್ನು ನಾವು ನೋಡುವಂಥರಾಗಿರೋಣ. ಕೊಲೋಸ್ಯ 3ನೇ ಅಧ್ಯಾಯದ 16ನೇ ವಚನ ಹೇಳುತ್ತದೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳ್ರಿ, ಬುದ್ಧಿ ಹೇಳಿಕೊಳ್ಳ್ರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತದಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾಯನ ಮಾಡ್ರಿ. ನೋಡಿ, ಸಭೆ ಒಳಗಡೆ ಬಂದಾಗ ದೇವರ ವಾಕ್ಯದಲ್ಲಿ ಪೌಲನ ಕೊಲೋಸಿಯ ಸಭೆಗೆ ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬರ ಒಳಗಡೆ ದೇವರ ವಾಕ್ಯ ಸಮೃದ್ಧಿಯಾಗಿ ವಾಸಿಸಬೇಕು. ದೇವರ ವಾಕ್ಯ ಹೇಳ್ತೇವೆ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ನೀವು ಉಪದೇಶ ಮಾಡಬೇಕು. ಅದರ ಅರ್ಥ ಒಬ್ಬರಿಗೊಬ್ಬರು ನೀವು ಪ್ರಸಂಗ ಮಾಡಬೇಕು. ಎರಡನೇದಾಗಿ ಒಬ್ಬರಿಗೊಬ್ಬರು ಬುದ್ಧಿಯನ್ನು ನೀವು ಹೇಳ್ಕೊಳ್ಬೇಕು. ಮೂರನೇದಾಗಿ ಒಬ್ಬರೊಬ್ಬರು ಆತ್ಮದಲ್ಲಿ ತುಂಬಿ ದೇವರನ್ನು ಆರಾಧನೆ ಮಾಡಬೇಕು. ಅದರ ಅರ್ಥ 3 ಕಾರ್ಯಗಳನ್ನು ಆತನು ಹೇಳ್ತಾ ಇದ್ದಾನೆ. ಹಾಗಾದರೆ ಒಬ್ಬರು ಉಪದೇಶ ಮಾಡಿದ್ರೆ ಇನ್ನೊಬ್ಬರು ನಾನು ಕೇಳಲ್ಲ, ಒಬ್ಬರು ಬುದ್ಧಿ ಹೇಳಿದ್ರೆ ಇನ್ನೊಬ್ಬರು ನಾನು ಕೇಳಲ್ಲ ಅಂತ ಹೇಳಂಗಿಲ್ಲ. ಯಾರಾದರೂ ನಿಮಗೆ ಬುದ್ಧಿ ಹೇಳಿದ್ರೆ ಅದನ್ನು ಅಂಗೀಕರಿಸುವ ಮನಸ್ಸಿರಬೇಕು. ಯಾರಾದರೂ ನಿಮಗೆ ಉಪದೇಶ ಮಾಡಿದ್ರೆ ಅದನ್ನು ತೆಗೆದುಕೊಳ್ಳುವ ಮನಸ್ಸಿರಬೇಕು. ಎಲ್ಲರ ಸಂಗಡ ಒಟ್ಟಾಗಿ ಸೇರಿ ಆರಾಧನೆ ಮಾಡೋ ಮನಸ್ಸಿರಬೇಕು. ಕೊಲೋಸ್ಯರು ಬರೆದ ಪತ್ರಿಕೆ 3ನೇ ಅಧ್ಯಾಯದ 9ನೇ ವಚನ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡ್ರಿ, ನೀವು ಪೂರ್ವ ಸ್ವಭಾವನ ಅದರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು ನೂತನ ಮನಸ್ಸನ್ನು ಧರಿಸಿಕೊಂಡಿದ್ದೀರಲ್ಲ. ಹಾಗಾದರೆ ಸಭೆ ಒಳಗಡೆ ಬಂದಾಗ ವಿಶ್ವಾಸಿಗಳು ತಮ್ಮಲ್ಲಿ ಏನಾಡಬಾರ್ದು? ಗಟ್ಟಿಯಾಗಿ ಹೇಳ್ರಿ, ಏನಾಡಬಾರ್ದು? ಸುಳ್ಳಾಡಬಾರ್ದು. ವಿಶ್ವಾಸಿಗಳು ಒಬ್ಬರಿಗೊಬ್ಬರು ಸುಳ್ಳನ್ನು ಆಡೋರಾಗಿರಬಾರ್ದು. ನಾನು BMW ತಗೊಂಡೆ ಅಂತ ಹೇಳಿದ್ರೆ ನಾನು ಬೆನ್ಸ್ ಬುಕ್ ಮಾಡಿದೆ ಅಂತ ಹೇಳಬಾರ್ದು. ಅವ್ರಿಗಿಂತ ನಾನೇನು ಕಡಿಮೆನಾ? ಅವರು ಇನ್ನೊಂದು ಹೇಳಿದ್ರೆ ಅದ್ರ ತಲೆ ಮೇಲೆ ಇನ್ನೊಂದು ಹೇಳೋದಕ್ಕೆ ಒಬ್ಬರಿಗೊಬ್ಬರು ಏನು ಹೇಳಬಾರ್ದು? ಸುಳ್ಳನ್ನು ಹೇಳಬಾರ್ದು. ಸುಳ್ಳು ಅಂತಂದರೆ ಸುಳ್ಳೆ, ಅದರಲ್ಲಿ ಯಾವುದೇ ವಿಧವಾದಂಥ ಕಾಂಪ್ರಮೈಸ್ ಇಲ್ಲ. ಸುಳ್ಳೆ. ನಾವು ಒಬ್ಬರಿಗೊಬ್ಬರು ಸುಳ್ಳನ್ನು ನಾವು ಹೇಳಬಾರ್ದು. ಕೊಲೋಸ್ಯರ ಬರೆದ ಪತ್ರಿಕೆ 3ನೇ ಅಧ್ಯಾಯದ 13ನೇ ವಚನವನ್ನು ನೋಡ್ರಿ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಬೈಬಲ್ ಹೇಳ್ತೆ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣ ಇದ್ದರೂ ಸಹ ತಪ್ಪು ಹೊರಿಸದೆ ಒಬ್ರಿಗೊಬ್ಬರು ಸಹಿಸ್ಕೊಳ್ರಿ. ಸ್ವಲ್ಪ ಕಾಲ ತಪ್ಪು ಮಾಡೋರನ್ನ ಸಹಿಸ್ಕೊಳ್ಬೇಕು. 2-3 ಕ್ಯಾಟಗರಿ ಇದೆ, ಅದರಲ್ಲೇ 2-3 ಕ್ಯಾಟಗರಿ ಇದೆ. ಜಸ್ಟ್ ಇವತ್ತು ನಾನು ಹೇಳ್ತೇನೆ, ಅದನ್ನು ಹೇಳ್ಬಿಡ್ತೀನಿ, ಗಮನಿಸಿ. ಸ್ವಲ್ಪ ಹೊತ್ತು ಸ್ವಲ್ಪ ಕಾಲ ತಪ್ಪು ಮಾಡೋರನ್ನ ಸಹಿಸ್ಕೊಳ್ಬೇಕು.
ಕೆಲವೊಂದು ಸಾರಿ ಕರೆದು ಬುದ್ಧಿ ಹೇಳಬೇಕು. ಎರಡನೇ ಸಾರಿ ಯಾವಾಗಲೂ ಬುದ್ಧಿ ಕೇಳಿಲ್ಲ ಅಂತಂದರೆ ಒಂದು ಇಬ್ಬರನ್ನ ಕರೆಸಿ ನಾವು ಬುದ್ಧಿ ಕೇಳಬೇಕು. ಆ ಇಬ್ಬರು ಮಾತು ಕೇಳಿಲ್ಲ ಅಂದರೆ ಮೂರನೇ ಸಾರಿ ಒಂದು 4-5 ಜನನ ಕರೆಸಿ ಬುದ್ಧಿ ಹೇಳಬೇಕು. 4-5 ಸರಿ ಕೇಳಲಿಲ್ಲ ಅಂದರೆ ಸ್ವಲ್ಪ ಟೈಮ್ ಕೊಟ್ಟು ನಮ್ಮ ಭಾಷೆ ಹೇಳೋ ಪ್ರಕಾರ ಅವನ ತಳ್ಳಿ ಬಿಟ್ಬಿಡ್ಬೇಕು. ಅದರ ದೇವರ ವಾಕ್ಯದ ಪ್ರಮಾಣ ಅದು. ಅದರ ಅರ್ಥ 5 ಸರಿ ದೇವರು ಅವಕಾಶ ಕೊಡ್ತಾನೆ. 5 ಸಾರಿ ದೇವರು ಅವಕಾಶ ಕೊಟ್ಟಾಗ ನಾನು ಹಿಡ್ದಿದ್ದು ಕೊಂಬೆ ಬಗ್ಬೇಕಂತ, ಆಯ್ತಪ್ಪ ಹಿಡ್ಕೊಂಡಿರೋ ಅಂತ ನಾವು ಹೋಗ್ಬಿಡ್ಬೇಕು. ಟೈಮ್ ಇದೆ, ಕಾಲಾವಕಾಶಗಳಿದೆ. ಕಾಲಾವಕಾಶ ಸೈರಿಸಿಕೊಳ್ಳ್ರೆ ಒಂದು ಸ್ವಲ್ಪ ಟೈಮ್ ಕೊಡೋ ಅವನಿಗೆ. ತಪ್ಪು ಮಾಡೋನಿದೆಯಾ, ತಿದ್ಕೊಳ್ಳೋದಕ್ಕೆ ಟೈಮ್ ಕೊಡು. ತಿದ್ಕೊಳ್ಳೋದಕ್ಕೆ ಟೈಮ್ ಕೊಟ್ಟಾಗ ಅವ್ನು ತಿದ್ಕೊಳ್ಳಿಲ್ಲ ಅಂತಂದರೆ ಕರೆದು ಬುದ್ಧಿ ಹೇಳೋದು, ನೋಡಪ್ಪ ನೀನು ನಡ್ಕೊಳ್ಳೋ ರೀತಿ ಸರಿಯಿಲ್ಲ, ತಿದ್ಕೋಪ ಅಂತ ಹೇಳಬೇಕು. ಆವಾಗಲೂ ನೀನು ಹೇಳಿದ ಮಾತು ಕೇಳಿಲ್ವ, ಇನ್ನಿಬ್ಬರನ್ನ ಕರ್ಕೋಬೇಕು. ಇನ್ನಿಬ್ಬರನ್ನ ಕರ್ಕೊಂಡು, ನೋಡಪ್ಪ ನಾವಿಬ್ಬರು ಮಾತಾಡೋಕ್ಕೆ ಬಂದಿದ್ದೀವಿ, ದಯವಿಟ್ಟು ತಿದ್ಕೋಪ ಅಂತ ಹೇಳಿ ಇನ್ನೊಂದು ಸರಿ ಬುದ್ಧಿ ಹೇಳಬೇಕು. ಆವಾಗಲೂ ತಿದ್ಕೊಳ್ಳಿಲ್ಲ ಅಂದರೆ ಒಂದು 4 ಜನನ ಕರೆಸಿ ಬುದ್ಧಿ ಹೇಳಬೇಕು. 4 ಜನಕ್ಕೆ ಸೇರಿಸ್ಕೊಂಡು, ನೋಡಪ್ಪ ಎಲ್ಲರೂ ನಾವು ನೋಡ್ತಾ ಇದ್ದೀವಿ, ಎಲ್ಲರ ಮುಂದೆ ಈ ಗುಣ ಚೆನ್ನಾಗಿಲ್ಲ, ತಿದ್ಕೋಪ ಅಂತ ಹೇಳಿ 4 ಜನರ ಮುಂದೆ ಕರೆಸಿ ಮಾತಾಡಬೇಕು. ಆಗಲೂ ಬುದ್ಧಿ ಕಲಿಲ್ಲ ಅಂತಂದರೆ ನೀನು ಹಿಡ್ದಿದ್ದು ಕೊಂಬೆ ನೀನು ತೂಗಾಡಪ್ಪ ಅಂತ ಹೇಳಿ ನಮ್ಮ ಪಾಡಕ್ಕೆ ಬರ್ತಾ ಇರಬೇಕು. ಕೆಲವರು ಹೇಳ್ತಾರೆ 7-70 ಸಾರಿ ಕ್ಷಮಿಸುವ ಅಂತ. 7-70 ಸಾರಿ ಕ್ಷಮಿಸೋಣ, ಆದರೆ ಮನ ತಿರುಗಬೇಕಲ್ಲ. ಮನ ತಿರುಗದೇ ಇರೋ ನಾನು ಮಾಡಿದ್ದೆ, ನಾನು ಮಾಡ್ತೀನಿ, ನಾನು ಎಷ್ಟು ದಿನ ಸಹಿಸ್ಕೊಳ್ಳೋಣ. ಯಾರು ಸ್ತೋತ್ರ ಹೇಳೋದೇ ಇದಕ್ಕೆ. ಬೈಬಲ್ ಹೇಳ್ತದೆ ದೇವರು ನಿಮ್ಮನ್ನು ಕ್ಷಮಿಸ್ತಂತೆ ಕ್ಷಮಿಸ್ರಿ. ಹೌದು, ನಾವು ಕ್ಷಮಿಸ್ತೇವೆ. ಬೈಬಲಲ್ಲಿ ನಾವು ಈ ರೀತಿಯಾಗಿ ನಾವು ಗಮನಿಸ್ತೇವೆ, ತಪ್ಪು ಅಂತ ಗೊತ್ತಿದ್ದು ತಿರುಗಿ ತಪ್ಪು ಮಾಡೋನ ಅವನನ್ನು ಜ್ಞಾನಿ ಅಂತ ಕರೆಯಲ್ಲ, ಅವನನ್ನು ಮೂಢ ಅಂತ ಕರೀತಾರೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಮೂಢನ ಸಂಗಡವಾಗಿ ನೀನು ಸೇರಿಕೊಂಡ್ರೆ, ಜಾಣನ ಸಂಗಡ ಸೇರಿಕೊಂಡು ಆತನು ಹೊಗೆತನ ಮಾಡಿದ್ರೆ ಅವನು ನಾಳೆ ಮೂಢನಾಗ್ತಾನೆ. ಅದರಿಂದ ಮೂಢನನ್ನು ಮೂಢತನಕ್ಕೆ ಒಪ್ಪಿಸಿ ಜಾಣನ ದಾರಿಗೆ ಹೋಗ್ತಾ ಇರಬೇಕು ಅಂತ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. 5 ಸಾರಿ ದೇವರು ಅವಕಾಶ ಕೊಡ್ತಾನೆ. 5 ಸರಿಯಲ್ಲಿ ಅವನ ಮನ ತಿರುಗಲಿಲ್ಲ, ನಾನು ಹಿಡಿದಿದ್ದೆ ಕೊಂಬು ಬಗ್ಬೇಕು ಅಂತ ಹೇಳಿದ್ರೆ, ಆಯ್ತಪ್ಪ ನಿನ್ನ ಟೈಮು ಕೊಟ್ವಿ, ಮಾತಾಡಿದ್ವಿ, ಪ್ರೀತಿಯನ್ನು ತೋರಿಸ್ತೀವಿ, ನೀನು ಇಷ್ಟಕ್ಕೆ ನಿನ್ನ ಬಿಟ್ಟಿದ್ದೀವಿ ಅಂಥೇಳಿ ನಾ ಬಿಟ್ಬಿಡ್ಬೇಕು. ಅದು ನಾನು ಹೇಳ್ತಾ ಇರೋದಲ್ಲ, ಬೈಬಲ್ ಓದೋರಿಗೆ ಚೆನ್ನಾಗಿ ಗೊತ್ತು, ಅದು ದೇವರ ವಾಕ್ಯದ ಪ್ರಮಾಣ. ಅದು ಇದು ಸ್ವಲ್ಪ ಗಟ್ಟಿ ಆಗೈತೆ ಅನ್ಸುತ್ತೆ. ಇಬ್ರಿಯರ್ ಬರೆದ ಪತ್ರಿಕೆ 3ನೇ ಅಧ್ಯಾಯದ 13ನೇ ವಚನ, ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲ ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರನ್ನು ಎಚ್ಚರಿಸಿರಿ ಎಂಬುದಾಗಿ. ಬೈಬಲಲ್ಲಿ ಗಮನಿಸ್ತೇವೆ, ಯಾರು ಪಾಪಕ್ಕೆ ಹೋಗದಂತೆ, ಪಾಪದಿಂದ ಕಠಿಣವಾಗದಂತೆ ಪ್ರತಿದಿನ ನೀವೇನು ಮಾಡಬೇಕು, ಒಬ್ಬರನ್ನೊಬ್ಬರನ್ನ ಎಚ್ಚರಿಸ್ಬೇಕು. ಅದರಿಂದಲೇ ಹೇಳೋದು ಪ್ರತಿದಿನ ಕೂಟಕ್ಕೆ ಬರಬೇಕು ಅಂತ. ಎಚ್ಚರಿಸಕ್ಕಿರ್ಬೇಕಲ್ಲ. ವಾರಕ್ಕೊಂದ್ಸರಿ ಸಿಕ್ಕಿದ್ರೆ ಹೆಂಗೆ ಎಚ್ಚರಿಸೋದು? ಯಾರು ಸ್ತೋತ್ರ ಹೇಳದೇ ಇದೆ, ಮನೆಯಲ್ಲೇ ಇರ್ತಾರೆ, ಬರಲ್ಲ. ಏನೇನೋ ಕೇಳಕ್ಕೆ ಟೈಮ್ ಇದೆ, ವಾಕ್ಯ ಕೇಳಕ್ಕೆ ಟೈಮ್ ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಒಬ್ಬನು ಪಾಪದಿಂದ ಕಠಿಣನಾಗದಂತೆ ನೀವು ಏನು ಮಾಡಬೇಕು, ಪ್ರತಿದಿನ ಅಂದರೆ ಎವ್ರಿ ಡೇ, ಸೋಮವಾರದಿಂದ ಭಾನುವಾರದವರೆಗೂ ಪ್ರತಿದಿನ ಏನು ಮಾಡ್ತಾ ಇರಬೇಕು, ಎಚ್ಚರಿಸ್ತಾ ಇರಬೇಕು. ಎಚ್ಚರಿಸ್ಬೇಕಾದ್ರೆ ಪ್ರತಿದಿನ ಸಿಗಬೇಕಲ್ಲ. ಪ್ರತಿದಿನ ಸಿಗೋಕ್ಕೆ ಬೇಕಾದರೆ ಪ್ರತಿದಿನ ಅವನ ಕೂಟಕ್ಕೆ ಬರಬೇಕು, ಪ್ರತಿದಿನ ಮಾಡ್ಕೋಬೇಕು, ಪ್ರತಿದಿನ ವಾಕ್ಯ ಕೇಳಬೇಕು. ವಾಕ್ಯ ಕೇಳಿದ್ರೆ ತಾನೇ ಪಾಪ ಅವನಲ್ಲಿ ಬರೆದಿದ್ದಂಗೆ ಇರೋದು, ಲೋಕದ ಕಾರ್ಯಗಳು ಅವನಲ್ಲಿ ಬರೆದಿದ್ದಂಗೆ ಇರೋದು, ಸೈತಾನನ ಕಾರ್ಯಗಳು ಅವನಲ್ಲಿ ಬರೆದಿದ್ದಂಗೆ ಇರೋದು. ತಡೆ ಮಾಡೋದು ಯಾವುದು? ದೇವರ ವಾಕ್ಯ. ಆ ವಾಕ್ಯ ಕೇಳೋದಕ್ಕೆ ಪ್ರತಿದಿನ ದೇವರ ಪ್ರಸನ್ನತೆಯಲ್ಲಿ ಬರಬೇಕಲ್ಲ. ಹಾಗಾದರೆ ಪ್ರತಿದಿನ ನಮ್ಮ ಸಹೋದರರನ್ನು ನಾವು ಏನು ಮಾಡಬೇಕು, ಎಚ್ಚರಿಸಬೇಕು. ಅದರ ಅರ್ಥ ನಾವು ಯಾವಾಗ ಭಾನುವಾರ ಒಂದ್ಸರಿ ಎಲ್ಲ ನಾವು ವಾಕ್ಯ ಕೇಳಬೇಕಾಗಿರೋದು, ಪ್ರತಿದಿನ ವಾಕ್ಯ ಕೇಳಬೇಕು. ವಿಶ್ವಾಸಿಗಳು ಇನ್ನೊಂದು ಸರಿ ನಾನು ಹೇಳ್ತೇನೆ, ಭಾನುವಾರ ಒಂದು ದಿವಸ ವಾಕ್ಯ ಕೇಳೋದ್ರಿಂದ ನಾನು ಜಯಶಾಲಿ ಆಗ್ತೀನಿ ಅಂದರೆ, ಆದರೆ ಪ್ರತಿದಿನ ವಾಕ್ಯ ಕೇಳೋದ್ರಿಂದ ಮಾತ್ರನೇ
ಪ್ರತಿಯೊಬ್ಬರು ಪಾಪದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ. ಅದರಿಂದ ಪ್ರತಿದಿನ ವಾಕ್ಯ ಕೇಳೋದಕ್ಕೆ, ವಾಕ್ಯ ಓದೋದಕ್ಕೆ, ಉಪದೇಶಗಳನ್ನು ಕೇಳೋದಕ್ಕೆ ಸಿದ್ಧರಾಗಿರ್ಬೇಕು. ಅದರಿಂದ ಪ್ರತಿದಿನ ವಾಕ್ಯದಿಂದ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು. ಇಬ್ರಿಯ 10ನೇ ಅಧ್ಯಾಯದ 24ನೇ ವಚನವನ್ನು ನೋಡ್ರಿ. ಇಬ್ರಿಯ 10:24, ನಾ ಪರಸ್ಪರ ಹಿತಚಿತ್ತಕರಾಗಿದ್ದು ಪ್ರೀತಿಸುತ್ತಾ ಇರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯೊಳಗಡೆ ನೀವು ಎಂಥ ಪ್ರೇರಣೆ ಮಾಡಬೇಕಂದ್ರೆ ಹಿತಚಿಂತಕರು ಅಂದರೆ ಪ್ರತಿಯೊಬ್ಬರ ಕುರಿತಾಗಿ ಒಳ್ಳೆಯದನ್ನೇ ಬಯಸಬೇಕು. ಪರಸ್ಪರವಾಗಿ ನಾವು ಒಬ್ಬರ ಕುರಿತಾಗಿ ಒಳ್ಳೆಯದನ್ನೇ ಆಲೋಚಿಸ್ಬೇಕಂತ ಹೇಳಿ, ಒಬ್ಬರಿಗೆ ಒಳ್ಳೆಯದನ್ನೇ ಮಾಡು, ಒಬ್ಬರಿಗೆ ಒಳ್ಳೆ ಅತಿಥಿ ಸತ್ಕಾರ್ಯವನ್ನೇ ಮಾಡು, ಒಬ್ಬರಿಗೆ ಒಳ್ಳೆ ಉಪಕಾರವನ್ನು ಮಾಡಂತ ಒಬ್ರಿಗೊಬ್ರು ಪ್ರೇರೇಪಿಸಬೇಕು, ಎನ್ಕರೇಜ್ ಮಾಡಬೇಕು. ನಾವು ಅವ್ರಿಗೆ ಯಾಕೆ ಒಳ್ಳೆ ಟೀ ಮಾಡಿಕೊಡ್ತೀಯ, ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕ್ಬಿಡು, ಗೊತ್ತಾಗಲಿ ಅವ್ರಿಗೆ ಅಂತ. ಹಂಗಲ್ಲ, ನೀ ಪ್ರೇರೇಪಿಸ್ಬೇಕು. ನಿಮ್ಮ ಮನೆಗೆ ಬಂದಾಗ ಅವ್ರು ನೀರು ಕೊಟ್ಟಿಲ್ಲ, ನಮ್ಮ ಮನೆಗೆ ಬಂದಾಗ ನಾವು ಕಾಫಿನೇ ಕೊಡು. ಇವತ್ತು ಸಭೆ ಒಳಗಡೆ ತಪ್ಪು ಪ್ರೇರಣೆಗಳು ಜಾಸ್ತಿ. ಸಭೆ ಒಳಗಡೆ ತಮ್ಮಲ್ಲಿ ಬಂದಾಗ ಒಬ್ಬರು ಇನ್ನೊಬ್ಬರ ಹಿತವನ್ನು ಚಿಂತೆ ಮಾಡಬೇಕು. ಆ ಪಾಸ್ಟರ್ ಚೆನ್ನಾಗಿರ್ಬೇಕು, ಅವ್ರ ಕುರಿತಾಗಿ ಒಳ್ಳೆಯದನ್ನು ಬಯಸ್ರಿ. ಆ ವಿಶ್ವಾಸಿಗಳು ಮತ್ತೊಬ್ಬರಿಗೆ ಆ ಕೆಪಾಸಿಟಿ ಇರಲ್ಲ. ಕಾರಣ ಲೋಕದಿಂದ ಬಂದಾಗ ಯಾರಾದರೂ ಕೇಡು ಮಾಡಿದ್ರೆ ಮನಸ್ಸಲ್ಲಿ ಏನು ಬರುತ್ತೆ? ಅವ್ನಿಗೆ ಹೊಡಿಬೇಕು, ಬೈಬೇಕು, ಅವ್ನು ಜಜ್ಬೇಕು, ಅವ್ನು ಹಾಳಾಗೋಗ್ಬೇಕು, ಅವ್ನ ಕುಟುಂಬ ಹಾಳಾಗೋಗ್ಬಿಡ್ಬೇಕು, ಅವ್ನ ಮಕ್ಕಳು ಹಾಳಾಗೋಗ್ಬೇಕು. ಇದು ತಾನೇ ಲೋಕದಲ್ಲಿ ಇದ್ದಾಗ ನಾವು ಮಾಡ್ತಾ ಒಳ್ಳೆ ಚಿಂತೆ ಮಾಡ್ತಾಯಿದ್ವಿ. ಇಲ್ಲ, ಅಲ್ಲಿಂದ ನಾವು ಬಂದ ಮೇಲೆ ಕೆಲವೊಂದು ಸಾರಿ ಈ ಶರೀರ ಸಂಪೂರ್ಣವಾಗಿ ಸತ್ತಿರಲ್ಲ. ಸಾಯದೆ ಇರುವಂಥ ನಿಮಿತ್ತವಾಗಿ ಏನು ಮಾಡುತ್ತೆ ಗೊತ್ತಾ? ಅಲ್ಲಿ ಮಾಡಿದಂಥ ಆಲೋಚನೆ ತಿರ್ಗಾ ಇಲ್ಲಿ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಇಲ್ಲಿ ಮಾಡೋದಕ್ಕೆ ಪ್ರಾರಂಭಿಸಿದಾಗ ಪಕ್ಕದಲ್ಲಿರೋ ವಿಶ್ವಾಸಿ ಇದು ಗೊತ್ತಾದರೆ ಏನು ಮಾಡಬೇಕು ಗೊತ್ತಾ? ಅವ್ನು ತಟ್ಟಿ ಹೇಳ್ಬೇಕಪ್ಪ, ನೀನು ಅಲ್ಲಿಗೆ ಸತ್ತೋಗಿದೆಯಾ, ಇಲ್ಲಿ ನೀನು ಬಂದಾಗ ಯೇಸುವಿನ ಮನಸ್ಸು ನಿನಗಿರಬೇಕು. ನೀನು ಅವ್ರ ಕುಟುಂಬದ ಕುರಿತಾಗಿ ಒಳ್ಳೆಯದನ್ನು ಚಿಂತೆ ಮಾಡಬೇಕು, ಅವ್ರ ಮಕ್ಕಳ ಕುರಿತಾಗಿ ಒಳ್ಳೆಯದನ್ನು ಚಿಂತೆ ಮಾಡಬೇಕು, ಅವರ ಬಿಸ್ನೆಸ್ನ ಕುರಿತಾಗಿ ಒಳ್ಳೆಯದು ಚಿಂತೆ ಮಾಡಬೇಕು. ಅವ್ರ ನಾಶ ಆಗಲಿ ಅಂತೆಲ್ಲ ನೀನು ಚಿಂತೆ ಮಾಡಬೇಕಾಗಿರೋದು, ಹಿತವಾದದನ್ನೇ ನೀನು ಚಿಂತೆ ಮಾಡಬೇಕು. ಅವ್ರಿಗೆ ಒಳ್ಳೆಯದೇ ಆಗ್ಲಪ್ಪ ಅಂತ ಹೇಳಿ ನೀನು ಚಿಂತೆ ಮಾಡಬೇಕು. ಎರಡನೇದಾಗಿ ಸತ್ಕಾರ್ಯ ಮಾಡಬೇಕು. ನೀನು ಅವ್ರಿಗೆ ಒಳ್ಳೆಯದನ್ನೇ ಮಾಡು, ಬಿರಿಯಾನಿ ಮಾಡಿಕೊಡು, ಒಳ್ಳೆ ಊಟ ಕೊಡು ಅಂತ ಹೇಳಿ ನೀನು ಅವ್ರನ್ನ ಸತ್ಕಾರ್ಯ ಮಾಡಬೇಕು, ಪ್ರೇರೇಪಿಸಬೇಕು. ಅದರ ಅರ್ಥ ನಿನ್ನ ಜೊತೆಯಲ್ಲಿರುವಂಥ ವ್ಯಕ್ತಿ ಮತ್ತೊಬ್ಬನಿಗೆ ಕೇಡನ್ನು ಮಾಡೋದಕ್ಕೆ ನೀನು ಏನಾದರೂ ಪ್ರೇರೇಪಿಸೋನಾಗಿದ್ರೆ ನೀನು ಸಭೆ ಕಟ್ಟೋನಲ್ಲ, ನೀನು ಸಭೆ ಒಡೆಯೋನಾಗಿರ್ತೀಯ. ವಿಶ್ವಾಸಿಗಳ ಕುರಿತಾಗಿ ದೇವರ ವಾಕ್ಯ ಹೇಳ್ತದೆ, ಮತ್ತೊಬ್ಬರು ಪ್ರೇರೇಪಣೆ ಮಾಡಬೇಕು. ಒಬ್ಬರನ್ನೊಬ್ಬರು ಒಳ್ಳೆಯದನ್ನೇ ಮತ್ತೊಬ್ಬರ ಕುರಿತಾಗಿ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಸತ್ಕಾರ್ಯ ನೀ ಮಾಡಬೇಕು. ನೀನು ಯಾವಾಗಲೂ ಉತ್ತಮವಾದದನ್ನೇ ಒಬ್ಬರಿಗೊಬ್ಬರು ಮಾಡಬೇಕು. ಯಾವತ್ತೂ ನಿನ್ನ ಮನಸ್ಸಲ್ಲಿ ಕೇಡನ್ನಾಗಲಿ ನಾಶನವನ್ನಾಗಲಿ ಚಿಂತೆ ಮಾಡಲೇಬಾರ್ದು ಅಂತ ಹೇಳಿ ಮತ್ತೊಬ್ಬರನ್ನು ನೀನು ಮಾತಾಡ್ತಾ ಇರಬೇಕು. ಕಷ್ಟ ಅಲ್ಲ ಸ್ವಲ್ಪ, ಆದರೆ ಸಭೆಯೊಳಗಡೆ ಇದನ್ನು ಮಾಡಬೇಕು ಅಂತ ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತೆ. 1 ಪೇತ್ರ 3ನೇ ಅಧ್ಯಾಯದ 8ನೇ ವಚನ. ಆದಷ್ಟು ಬೇಗ ನಾನು ಹೇಳ್ಬಿಡ್ತೀನಿ, ಸಮಯ ಆಯಿತು. 1 ಪೇತ್ರ 3ನೇ ಅಧ್ಯಾಯದ 8ನೇ ವಚನ. ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ. ಏನೇ ಬಂದರೂ ಕಡೆಯದಾಗಿ ಈಗ ಮನಸ್ಸಾಗಿರ. ಕಾರಣ ಏಕ ಮನಸ್ಸಿಲ್ದಿರ ಪರಿಶುದ್ಧಾತ್ಮನ ಶಕ್ತಿ ಇಳಿದು ಬರಲ್ಲ. ನಿಮಗೇನೇ ನಡೆದಿದ್ರು ಸಹ ಕಡೆಯದಾಗಿ ನೀವೆಲ್ಲರೂ ಹೇಗಿರಬೇಕು? ಏಕ ಮನಸ್ಸುಳ್ಳವರಾಗಿರಬೇಕು, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಬೇಕು, ಅಣ್ಣ ತಮ್ಮಂದರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಕರುಣೆಯು ದೀನ ಭಾವವುಳ್ಳವರಾಗಿರಬೇಕು. ಬೈಬಲ್ ಹೇಳ್ತದೆ ಕಡೆಯದಾಗಿ ಏಕ ಮನಸ್ಸುಳ್ಳವರಾಗಿರಬೇಕು, ಪರರ ಸುಖ ದುಃಖಗಳಲ್ಲಿ ನೀವು ಸೇರೋರಾಗಿರಬೇಕು, ಅಣ್ಣ ತಮ್ಮಂದರಂತೆ ಇರಬೇಕು. ಅಣ್ಣ ತಮ್ಮಂದ್ರಿಗೆ ಮಾತ್ರ ಅಲ್ಲ, ಅಕ್ಕ ತಂಗಿಯರಂತಲೇ ಇರಬೇಕು. ಹತ್ತು ಕಡೆ ಬೇರೆ, 10 ಕಡೆ ಮಾತ್ರ ಅಲ್ಲ, ಇತ್ತು ಕಡೆನೇ ಐತಲ್ಲ. ಬ್ರದರ್ಸ್ಗಳು ಅಣ್ಣ ತಮ್ಮಂದ್ರೆ ಅಂತ ಇರಲಿ ಬಿಡ್ರಿ, ನಾವಿರಲ್ಲ ಅಂತೇಳಿ ಸಿಸ್ಟರ್ಸ್ ಅನ್ನಬಾರ್ದು. ಸಿಸ್ಟರ್ಸ್ ಹೇಳ್ಬೇಕು, ನಾವು ಅಕ್ಕ ತಂಗಿಯರಂತ ಇದ್ದು ಪರರ ಸುಖ ದುಃಖಗಳಲ್ಲಿ ನೀವೇನಾಗಬೇಕು? ಪಾಲುಗಾರರಾಗಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ಅದನ್ನೆಲ್ಲ ವಿವರಿಸೋಕ್ಕೆ ಹೋಗೋದಿಲ್ಲ. ಇದೆಲ್ಲ ಸಭೆಯಲ್ಲಿರಬೇಕಾದ ಗುಣಗಳು ಅಪೋಸ್ತಲರು ಸಭೆಗೆ ತಿಳಿಸಿದ್ದು, ತಮಾಷೆಗಾಗಿ ಅಲ್ಲ.
ಒಂದು ಉತ್ತಮವಾದ ಸಭೆ ಕಟ್ಟಬೇಕಾದ್ರೆ ಇದು ಸಭೆ ಒಳಗಡೆ ಇರಲೇಬೇಕು. ಮುಂದಿನ ವಚನಗಳನ್ನು ಗಮನಿಸೋಣ. ಬೈಬಲಲ್ಲಿ ನಾವು ನೋಡ್ತೇವೆ, 1 ಪೇತ್ರ 1ನೇ ಅಧ್ಯಾಯದ 22ನೇ ವಾಕ್ಯ, 1 ಪೇತ್ರ 1:22, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹ ಉಳ್ಳವರಾಗಿದ್ದು ಹೀಗಿರಲಾಗಿ ಒಬ್ಬರಿಗೊಬ್ಬರು ಹೃದಯಪೂರ್ವಕವಾಗಿ ಯಥಾರ್ಥವಾಗಿ ಪ್ರೀತಿಸ್ರಿ ಅಂತ. ಸ್ತೋತ್ರ. ಯಥಾರ್ಥವಾಗಿ ಪ್ರೀತಿಸ್ರಿ. ಎಫೆಸ್ಯ 4ನೇ ಅಧ್ಯಾಯದ 25ನೇ ವಚನ, ಎಫೆಸ್ಯ 4:25, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದರೆ ನಾವೆಲ್ಲರೂ ಒಬ್ಬರಿಗೊಬ್ಬರು ಅಂಗಾಂಗವಾಗಿದ್ದೀರಲ್ಲ. ಹಾಗಾದರೆ ಸಭೆ ಒಳಗಡೆ ಒಬ್ಬರನ್ನೊಬ್ಬರು ಸುಳ್ಳು ಆಡಬಾರ್ದು. ಯಾಕೆ ಆಡಬಾರ್ದು ಅಂತಂದರೆ ಬೈಬಲ್ ಹೇಳ್ತದೆ, ಒಬ್ಬ ವಿಶ್ವಾಸಿ ಇನ್ನೊಬ್ಬನನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ನಾವೆಲ್ಲ ಕ್ರಿಸ್ತನು ತಲೆಗೆ ಕ್ರಿಸ್ತನ ಶರೀರಕ್ಕೆ, ಸಭೆ ಎಂಬ ಶರೀರಕ್ಕೆ ಶಿರಸ್ಸಾಗಿದ್ದಾನೆ. ನಾವೆಲ್ಲ ಅಂಗಾಂಗವಾಗಿದ್ದೇವೆ. ನೋಡ್ರಿ, ಈ ಕೈ ಯಾವತ್ತು ಕಣ್ಣಿಗೆ ಹೇಳಲ್ಲ, ನಾನು ಏನು ಮಾಡಲ್ಲ, ಸುಮ್ಮನೆ ಇರ್ತೀನಿ ಅಂತ ಹೇಳಲ್ಲ. ಈ ಕಣ್ಣು ಯಾವಾಗಲೂ ನಾನು ಕಣ್ಣು ಮುಚ್ಕೊಂಡೇ ಇರ್ತೀನಿ ಅಂತ ಹೇಳಲ್ಲ. ಕಾರಣ ಈ ಕಣ್ಣು ಏನಾದರೂ ಹೇಳ್ಬೇಕಾದ್ರೆ ಬಾಯಿ ಬೇಕು. ಕಣ್ಣು ನೋಡೋದನ್ನು ಏನು ಹೇಳಬೇಕು? ಬಾಯಿ ಹೇಳಬೇಕು. ನೀನು ನೋಡೋದೆಲ್ಲ ನಾನು ಮಾತಾಡಲ್ಲ ಅಂದರೆ ಬಾಯಿ ನೋಡಿ ಹೇಳ್ತೇನೆ, ನಿನ್ನ ಮೂಗ, ಕುರುಡ, ಕಿವುಡ. ಯಾಕಂತಂದರೆ ನೀನು ಒಬ್ಬರನ್ನೊಬ್ಬನ ಬಿಟ್ಟು ಮಾತಾಡೋಕ್ಕಾಗಲ್ಲ. ಈ ಕಣ್ಣು ನೋಡೋದು ಬಾಯಿ ಮಾತಾಡುತ್ತೆ, ಬಾಯಿ ಮಾತಾಡೋದು ಕೈ ಕೆಲಸ ಮಾಡುತ್ತೆ, ಕೈ ಕೆಲಸ ಮಾಡೋದು ಕಾಲ ನಡೆಯುತ್ತೆ. ಒಬ್ಬರನ್ನೊಬ್ಬರನ್ನ ಬಿಟ್ಟು ಇರೋಕ್ಕಾಗಲ್ಲ. ವಿಶ್ವಾಸಿಗಳೇ, ನಾನು ಹೇಳ್ತೇನೆ, ಎಷ್ಟೇ ಕಿತ್ತಾಡ್ರಿ ನೀವು, ಒಬ್ಬರನ್ನೊಬ್ಬರು ಬಿಟ್ಟು ನೀವೇನು ಮಾಡೋಕ್ಕಾಗಲ್ಲ. ನೀವೆಲ್ಲ ಕಡೆಯದಾಗಿ ಸಭೆ ಒಳಗಡೆ ದೊಡ್ಡ ದೈವಿಕವಾದ ಕ್ರಿಯೆಗಳು ನಡಿಬೇಕಾದ್ರೆ ಕಡೆಗೆ ಎಲ್ಲರೂ ಏಕ ಮನಸ್ಸುಳ್ಳವರಾಗಿರಬೇಕು. ಕಾರಣ ಏನಂದರೆ, ಏಕ ಮನಸ್ಸಿಲ್ಲದಿರುವ ಸ್ಥಳದಲ್ಲಿ ಪರಿಶುದ್ಧಾತ್ಮನ ಶಕ್ತಿ ಇಳಿಯಲ್ಲ. ಪರಿಶುದ್ಧಾತ್ಮನ ಶಕ್ತಿ ಇಳಿಯಲ್ಪಡದಿರುವ ಸ್ಥಳಗಳಲ್ಲಿ ಪರಿಶುದ್ಧಾತ್ಮನ ಸಭೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯೋದಿಲ್ಲ. ಆದ್ದರಿಂದ ನಾನು ಎನ್ನುವುದನ್ನು ಗಮನಿಸದೆ ನಾವು ಎನ್ನುವಂಥ ಭಾವದಲ್ಲಿ ನಾವು ಒಟ್ಟಾಗಿ ಬಂದಾಗ ದೇವರ ನಾಮಕ್ಕಾಗಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಅದರಿಂದಲೇ ಎಫೆಸೀಯರ ಬರೆದ ಪತ್ರಿಕೆ 5ನೇ ಅಧ್ಯಾಯದ 19 ಮತ್ತು 21ನೇ ವಚನವನ್ನು ಗಮನಿಸಿದಾಗ, ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾಯನ ಮಾಡುತ್ತಾ ಕೀರ್ತನೆಯನ್ನು ಹಾಡುತ್ತಾ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಹಾಗಾದರೆ ವಿಶ್ವಾಸಿಗಳು ಪರಸ್ಪರ ಕೂಡಿ ಬಂದಾಗ ಏನಾಡಬೇಕು ಗೊತ್ತಾ? ಪವಿತ್ರಾತ್ಮ ಭರಿತರಾಗಿ ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಾ, ವಿಶ್ವಾಸಿಗಳು ತಮ್ಮಲ್ಲಿ ಮಾತಾಡಬೇಕಾದ್ರೆ ಆತ್ಮನಿಂದ ತುಂಬಿ ಮಾತಾಡಬೇಕು. ಮಾತಲ್ಲಿ ಏನಿರಬೇಕು ಗೊತ್ತಾ? ಹಾಡಿರಬೇಕು, ಪ್ರಾರ್ಥನೆ ಇರಬೇಕು, ಆತ್ಮ ಸಂಬಂಧವಾದಂಥ ಮಾತುಗಳಿರಬೇಕು. ಮುಂದಿನ ವಾಕ್ಯ ಹೇಳ್ತದೆ, ಒಬ್ಬರಿಗೊಬ್ಬರು ವಿನಯ ಉಳ್ಳವರಾಗಿ ನಡೆದುಕೊಳ್ಳ್ರಿ. ಒಬ್ಬರ ಮುಂದೆ ನಾನು ದೊಡ್ಡವನು ಚಿಕ್ಕವನನ್ನಂಥ ವ್ಯತ್ಯಾಸ ಅಲ್ಲ, ಒಬ್ಬರು ನನಗಿಂತ ಮತ್ತೊಬ್ಬನು ಶ್ರೇಷ್ಠನು ಎನ್ನುವಂಥ ಮನೋಭಾವನೆಯೊಟ್ಟಿಗೆ ನಾವು ವಿನಯ ಉಳ್ಳವರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸಿಕೊಡುತ್ತೆ. 1 ಕೊರಿಂಥಿಯ 11ನೇ ಅಧ್ಯಾಯದ 33ನೇ ವಚನದಲ್ಲಿ ಗಮನಿಸಿದಾಗ, ಕರ್ತನ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗೆಲ್ಲ ಒಬ್ಬರಿಗೊಬ್ಬರು ಕಾದುಕೊಳ್ಳ್ರಿ. ಅದರ ಅರ್ಥ ಏನಂತಂದರೆ, ಸಭೆಗೆ ದೇವರು ಕೊಡಲ್ಪಟ್ಟಂಥ ಶ್ರೇಷ್ಠವಾದಂಥ ಒಂದು ಸೇವೆ ಕರ್ತನ ಭೋಜನ. ಆ ಕರ್ತನ ಭೋಜನದಲ್ಲಿ ಅಯೋಗ್ಯನಾಗಿ ನಮ್ಮ ಸಹೋದರನು ಒಬ್ಬನು ಆತನ ಕೈ ಹಾಕದಂತೆ, ಅದರಿಂದಲೇ ನಾವು ಸಭೆಯೊಳಗಡೆ ಕರ್ತನ ಭೋಜನವನ್ನು ಕೊಡೋಕ್ಕಿಂತ ಮುಂಚೆವತ್ತವಾಗಿ ನಾವು ನೆನಪಿಸ್ತೇವೆ, ಯಾರು ಅಯೋಗ್ಯವಾಗಿ ಈ ಮೇಜಿನಲ್ಲಿ ಕೈ ಹಾಕಬೇಡ್ರಿ, ತಮ್ಮನ್ನು ತಾವು ಸಿದ್ಧವಾಗಿರ್ರಿ ಅಂತ ಯಾಕೆ ನಾವು ಹೇಳ್ತೀವಿ ಎನ್ನುವುದಾಗಿ ನಾವು ಗಮನಿಸಿದಾಗ ನಮ್ಮ ಸಹೋದರರನ್ನು ನಾವು ಕಾದುಕೊಳ್ತಾ ಇದ್ದೇವೆ. ಕಾರಣ ಏನಂದರೆ, ಇದು ಪರಿಶುದ್ಧವಾದಂಥ ಮೇಜು. ಅದರಿಂದಲೇ ಈ ಮೇಜಿನಲ್ಲಿ ದೇವರ ಆತ್ಮನ ನಿಮ್ಮ ಒಳಗಡೆ ಪ್ರೇರೇಪಿಸದೆ ಹೋದರೆ ದಯವಿಟ್ಟು ಈ ಮೇಜಿನಲ್ಲಿ ಕೈ ಹಾಕಬೇಡ್ರಿ ಅಂತ ಯಾಕೆ ನಾವು ಹೇಳ್ತೀವಿ ಅಂತಂದರೆ, ನಮ್ಮ ಸಹೋದರರನ್ನು ನಾವು ಕಾದುಕೊಳ್ತಾ ಇದ್ದೇವೆ. ಅಲ್ಲಿ ಉದ್ವೇಗದಿಂದಲೋ ಉದಾಸೀನತೆಯಿಂದಲೋ ಆಲಸ್ಯದಿಂದಲೋ ಕರ್ತನ ಮೇಜಿನಲ್ಲಿ ಕೈ ಹಾಕಿ ನಾಳೆ ಆ ಕರ್ತನ ಮೇಜಿನಿಂದ ದೋಷ ಅನುಭವಿಸಬಾರದು ಎನ್ನುವಂಥ ಕಾರಣದಿಂದಲೇ ಸಮಯವಾದರೂ ಸಹ ಕರ್ತನ ಮೇಜಿನ ಕುರಿತಾಗಿ ಉಪದೇಶಿಸಿ ನಾವು ಕರ್ತನ ಭೋಜನವನ್ನು ಕೊಡುತ್ತೇವೆ. ಯಾಕೆ ಅಂತಂದರೆ ಇದು ಶ್ರೇಷ್ಠವಾದಂಥ ಒಂದು ಕಾರ್ಯ. ಆದ್ದರಿಂದ ಪೌಲನು ಹೇಳ್ತಾನೆ, ಈ ಭೋಜನ ಮಾಡುವುದಕ್ಕೆ ಕೂಡಿ ಬರುವಾಗೆಲ್ಲ ನೀವು ಒಬ್ಬರನ್ನೊಬ್ಬರು ನೀವು ಕಾದುಕೊಳ್ಳಬೇಕು ಎಂಬುದಾಗಿ. ಅದರಿಂದಲೇ 1 ಥೆಸಲೋನಿಕ 5ನೇ ಅಧ್ಯಾಯದ 15ನೇ ವಚನವನ್ನು ಗಮನಿಸಿದಾಗ,
ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳ್ರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನೇ ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನೇ ಮಾಡ್ರಿ ಎಂಬುದಾಗಿ ಪೌಲನು ತಾನು ಹೇಳ್ತಾನೆ. ಯಾರಿಗೂ ಅಲ್ಲಿ ಅಪಕಾರಕ್ಕೆ ಅಪಕಾರ ಮಾಡಬೇಡ್ರಿ. ಒಬ್ಬನಿಗೆ ನೀನು ಉಪಕಾರ ಮಾಡಿ ಅವನು ನನಗೆ ಅಪಕಾರ ಮಾಡ್ದ ಅಂತ ಹೇಳಿ ನಾನು ಅವನಿಗೆ ತಿರ್ಗಾ ಮಾಡ್ತೀನಿ ಇರು ಅಂತ ಹೇಳಿ ಹೊಂಚು ಹಾಕ್ಕೊಂಡು ಮುಯಿ ತಿರುಸುವುದಕ್ಕುಳ್ಳಂಥ ಸ್ಥಳವಲ್ಲ ಸಭೆ. ದೇವರ ವಾಕ್ಯ ಹೇಳ್ತದೆ, ಸಭೆ ವಿಶೇಷತೆ ಏನು? ನೀವು ಎಲ್ಲರಿಗೂ ಹಿತವನ್ನೇ ಮಾಡಬೇಕು. ಒಬ್ಬರಿಗೊಬ್ಬರು ನೀವು ಏನು ಮಾಡಬೇಕು? ಒಳ್ಳೆಯದನ್ನೇ ಮಾಡ್ರಿ, ಹಿತವನ್ನೇ ಮಾಡ್ರಿ. ಮತ್ತೊಬ್ಬರು ನೀನು ಉಪಕಾರ ಮಾಡಿ ಅವರು ನಿನಗೆ ಕೇಡು ಮಾಡಿದರೂ ಸಹ ನೀನು ಅವರಿಗೆ ಅಪಕಾರ ಮಾಡೋದಕ್ಕೆ ಕಾಯಬೇಡ. ಒಬ್ಬರಿಗೊಬ್ಬರು ನೀವು ಹಿತವನ್ನೇ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡುವಂಥದ್ದಾಗಿರುತ್ತದೆ. ನಂತರವಾಗಿ 1 ಯೋಹನಾನ್ 4:7 ನಮಗೆ ಈ ರೀತಿ ಹೇಳುತ್ತದೆ. 1 ಯೋಹನಾನ್ 4:7 ಹೇಳುತ್ತದೆ, ಪ್ರಿಯರೇ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿ ದೇವರಿಂದ ಆಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನಾಗಿದ್ದಾನೆ. ಹಾಗಾದರೆ ಸಭೆಯೊಳಗಡೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವುದರಿಂದ ಇದೇನು ತೋರಿಸುತ್ತೆ ಗೊತ್ತಾ? ನೀನು ದೇವರನ್ನು ಚೆನ್ನಾಗಿ ತಿಳಿದಿದೀಯಾ? ನೀನು ಒಬ್ಬರನ್ನೊಬ್ಬರನ್ನು ಪ್ರೀತಿಸೋದ್ರಿಂದ ಸಭೆಯೊಳಗಡೆ ಏನು ತೋರಿಸ್ತಾ ಇದೆಯಾ ಅಂದರೆ ನಿನಗೆ ದೇವರು ಚೆನ್ನಾಗಿ ಗೊತ್ತು. ಅದರಿಂದ ದೇವರ ಸ್ವಭಾವ ನಿನ್ನಲ್ಲಿದೆ. ಏನು ದೇವರ ಸ್ವಭಾವ? ಯಾರಿಗ ಹಿತ ಮಾಡೋದಲ್ಲ, ಹಿತವನ್ನು ಮಾಡಿ ಮತ್ತೊಬ್ಬರನ್ನು ಪ್ರೀತಿಸಿ ಮತ್ತೊಬ್ಬರ ಕುರಿತವಾಗಿ ಹಿತವನ್ನೇ ಚಿಂತೆ ಮಾಡುವುದು ಅದು ದೇವರ ಸ್ವಭಾವವಾಗಿರುತ್ತದೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಪ್ರೀತಿ ಮಾಡುವವನು ಅವನು ದೇವರನ್ನು ಬಲ್ಲವನಾಗಿರ್ತಾನೆ. ಮುಂದಿನ ವಚನ ಯಾಕೋಬ 5ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಯಾಕೋಬ 5ನೇ ಅಧ್ಯಾಯದ 9ನೇ ವಚನ, ಸಹೋದರರೇ, ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟು ಬೇಡ್ರಿ ಅಂತ. ಗುಣಗುಟ್ಟು ಬೇಡ್ರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಹಾಗೋ ನ್ಯಾಯಾಧಿಪತಿ ಬಾಗಿಲ ಹತ್ತಿರದಲ್ಲೇ ನಿಂತಿದ್ದಾನೆ. ಕೆಲವ್ರು ನೋಡ್ರಿ, ಯಾವಾಗಲೂ ಯಾರನ್ನಾದ್ರೂ ನೋಡಿದ್ರೆ ಸಾಕು ಅಂತ, ಕಾರಣನೇ ಇಲ್ಲ, ಅಯ್ಯೋ ಬಂದ್ಬಿಟ್ಟಪ್ಪ, ಅಯ್ಯೋ ಬಂದ್ಬಿಟ್ಲಪ್ಪ, ಗುಣ್ಗುಡ್ತಾ ಇರ್ತಾರೆ ಒಬ್ಬರ ಮೇಲೊಬ್ರು ಅಂತ. ಬೈಬಲ್ ಹೇಳ್ತದೆ, ಹುಷಾರಾಗಿರ್ರಿ ಅಂತ. ನ್ಯಾಯ ವಿಚಾರಣೆಗೆ ಗುರಿಯಾದಿರಿ, ಎಚ್ಚರವಾಗಿರಿ. ಒಬ್ಬರ ಮೇಲೊಬ್ಬರು ಏನು ಮಾಡಬೇಡ್ರಿ, ಗುಣ್ಬಿಟ್ರಿ. ಕಾರಣ ಇಲ್ದಿರ ಏನೋ ವಿರುದ್ಧವಾಗಿ ಯಾಕಂದರೆ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ, ಅದಕ್ಕೆ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ. ಅದರಿಂದ ಕೆಲವ್ರು ಗುಣ್ಗುಡ್ತಾ ಇರ್ತಾರೆ, ಏನೋ ಬಾಯಿಗೆ ಬಂದಿದ್ದು ಹೇಳ್ತಾ ಇರ್ತಾರೆ. ಅವ್ರಿವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರ ಬಾಯಿ ಮತ್ತೊಬ್ಬರ ಕುರಿತಾಗಿ ಒಳ್ಳೆಯದನ್ನೇ ಹೇಳೋದಿಲ್ಲ. ಯಾವಾಗಲೂ ತಪ್ಪನ್ನೇ, ದೋಷನೇ. ಅವ್ರು ನೋಡಿದ್ರೆ ಹಿಂಗೆ ಮಾಡಿದ್ರೆ, ಇವ್ರು ನೋಡಿದ್ರೆ ಹಂಗೆ ಮಾಡಿ, ಅವ್ರು ನೋಡಿದ್ರೆ ಹಿಂಗೆ ಮಾಡಿದ್ರೆ, ಇವ್ರು ನೋಡಿ 24 ಗಂಟೆ ಅವ್ರ ಬಾಯಿಂದ ಬರೋ ಪದಗಳು ಕೇಳ್ತಾ ಇದ್ರೆ, ದೇವಾ ಇವ್ರನ್ನ ನ್ಯಾಯ ತೀರ್ಪಿಂದ ತಪ್ಸಪ್ಪ ಅಂತ ಪ್ರಾರ್ಥನೆ ಮಾಡ್ಬೇಕು ನಾವು. ಕಾರಣ ಬೈಬಲ್ ಹೇಳುತ್ತೆ, ಒಬ್ಬರ ಮೇಲೊಬ್ಬರು ಗುಣ್ಗುಟ್ಬೇಡ್ರಿ. ಗುಣಗುಟ್ಟಿದ್ರೆ ನೀವು ಏನಾಗ್ತೀರಾ? ನ್ಯಾಯ ವಿಚಾರಣೆಗೆ ನೀವು ಗುರಿ ಆಗ್ತೀರ. ಈಗೋ ನ್ಯಾಯಾಧಿಪತಿ ಬಾಗಿಲಲ್ಲೇ ಇದ್ದಾನೆ. ಯೇಸು ಸ್ವಾಮಿ ಅತಿ ಬೇಗನೆ ಬರಲಿಕ್ಕಾಗಿ ಹೋಗ್ತಾನೆ. ಒಂದು ಕಾಲದಲ್ಲಿ ಗುಣಗುಟ್ಟಕ್ಕೆ ಹೋಗಬಾರ್ದು. ಸ್ತೋತ್ರಪ್ಪ. ಯಾಕೋಬ 5:16 ಹೇಳ್ತದೆ, ಒಬ್ಬರಿಬ್ಬರು ಪಾಪಗಳನ್ನು ಹರಕೆ ಮಾಡಿ ಒಬ್ಬರಿಗೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಬೈಬಲ್ ಹೇಳ್ತದೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಅದು ಬಹು ಬಲ ಉಳ್ಳದು. ಹಾಗಾದರೆ ಸಭೆಯೊಳಗಡೆ ಒಬ್ಬರ ಪಾಪವನ್ನು ಇನ್ನೊಬ್ಬರು ಹರಕೆ ಮಾಡಿ ಒಬ್ಬರಿಗೋಸ್ಕರ ಇನ್ನೊಬ್ಬರು ಪ್ರಾರ್ಥನೆ ಮಾಡ್ತಾರಲ್ಲ, ಆ ಪ್ರಾರ್ಥನೆ ತುಂಬ ಬಲ ಉಳ್ಳದು. ಇವತ್ತು ನಾನು ಹೇಳ್ತೇನೆ, ಸಭೆ ಒಬ್ಬರು ಕಷ್ಟ ಅಂತ ಹೇಳಿದಾಗ ಆ ಕಷ್ಟಕ್ಕೆ ನಾವು ಇನ್ನೊಂದು ಪಟ್ಟಿಯನ್ನು ಕಟ್ಟಬಾರ್ದು, ಆ ಕಷ್ಟಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ಒಬ್ಬರು ತಮ್ಮ ತಪ್ಪುಗಳನ್ನು ಬಂದು ನಮ್ಮ ಹತ್ರ ಹೇಳ್ಕೊಂಡಾಗ ಆ ತಪ್ಪುಗಳನ್ನು ನಾವು ಬಹಿರಂಗ ಪಡಿಸಬಾರ್ದು, ಅಡಗಿಸಿಟ್ಟು ಅವರ ಪಾಪ ಕ್ಷಮಾಪಣೆಗಾಗಿ ಪ್ರಾರ್ಥನೆ ಮಾಡಬೇಕು. ಅದೇನಾಗಿರ್ತದಂದರೆ ಅದು ಬಹು ಬಲವುಳ್ಳದಾಗಿರುತ್ತೆ. ನಾನು ಅದನ್ನು ವಿವರಿಸೋದಕ್ಕೆ ಸಮಯ ಇಲ್ಲ, ನಾನು ನಿಲ್ಲಿಸ್ಬಿಡ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಗಮನಿಸ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 10ನೇ ವಚನ, ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದರಂತೆ ಅಕ್ಕ ತಂಗಿಯರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಬೇಕು. ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗೊಬ್ಬರು ಇನ್ನೊಬ್ಬರು ಏನಾಗಿರಬೇಕು? ಮುಂದೆ ಉಳ್ಳವರಾಗಿರಬೇಕು. ಕೆಲವರು ಏನಾದರೂ ಹಣ ಬಂದರೆ ಚಿಂತೆ ಮಾಡ್ತಾರೆ ದೊಡ್ಡವರು, ಕೆಲವರು ಸ್ಥಾನ ಬಂದರೆ ನಾವೇನೋ ದೊಡ್ಡವರು, ಕೆಲವರು ಏನೋ ಒಂದು ಪದವಿಗೆ ಬಂದರೆ ಏನೋ ದೊಡ್ಡವರು ಅಂತ ಚಿಂತೆ ಮಾಡ್ಕೊಳ್ತಾರೆ. ನಾನು ಒಂದು ನಾನು ಹೇಳ್ತೇನೆ, ನಾವು ಏನೇ ಸ್ಥಾನ ಬಂದರೂ, ಏನೇ ಹಣ ಬಂದರೂ, ಏನೇ ಕಾರ್ಯಗಳು ಬಂದರೂ
ನಾ ಮತ್ತೊಬ್ಬರನ್ನು ಮರ್ಯಾದೆ ತೋರಿಸೋದನ್ನು ಕಲಿಬೇಕು. ಯಾಕೆಂದರೆ ನಾ ಬಿತ್ತಿದ್ದನ್ನೇ ನಾವು ಕೊಯ್ಯುವಂಥದ್ದು. ನಾ ಮರ್ಯಾದೆ ತೋರಿಸಿದ್ರೆ ನಮಗೆ ತಿರುಗಿ ಮರ್ಯಾದೆ ಕೊಡ್ತಾರೆ. ನಾ ಮರ್ಯಾದೆ ಕೊಡಲಿಲ್ಲ ಅಂದರೆ ನಾವು ತಿರುಗಿ ನಮ್ಮನ್ನು ಗೌರವಿಸೋದಿಲ್ಲ. ನಾವು ಬಿತ್ತಿದ್ದನ್ನೇ ನಾವು ಕೊಯ್ಯುವವರಾಗಿರ್ತೇವೆ. ಅದರಿಂದಲೇ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಬೈಬಲಲ್ಲಿ ನಾವು ಓದ್ತೇವೆ. ಗಲಾತಿಯ 5:26 ಹೇಳುತ್ತೆ. ಗಲಾತಿಯ 5:26 ಹೇಳುತ್ತೆ, ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು ಮತ್ತು ಒಬ್ಬರ ಮೇಲೊಬ್ಬರು ಮತ್ಸರ ಉಳ್ಳವರಾಗದೇ ಇರೋಣ ಎಂಬುದಾಗಿ ಬೈಬಲ್ ಹೇಳ್ತದೆ. ಅಹಂಕಾರಿಗಳಾಗಿರಬಾರ್ದು, ಒಬ್ರಿಗೊಬ್ಬರು ನಾವು ಅಹಂಕಾರಿಗಳಾಗಿರಬಾರ್ದು, ಒಬ್ರನ್ನೊಬ್ಬರು ಕೆಣಕಬಾರ್ದು ಅಂತ. ವಿಶ್ವಾಸಿಗಳು ನಾವು ಏನು ಮಾಡೋದು, ಒಬ್ಬರನ್ನೊಬ್ಬರು ಕೆಣಕಬಾರ್ದು. ನಾವು ಮತ್ತೊಬ್ಬರ ಮೇಲೊಬ್ಬರು ಮತ್ಸರ, ಕಾಂಪಿಟೇಷನ್ ಮಾಡಬಾರ್ದು. ಒಬ್ರಿಗೊಬ್ಬರು ನಾವು ಏನು ಮಾಡಬಾರ್ದು, ಮತ್ಸರ ಅಂದರೆ ಏನು, ಕಾಂಪಿಟೇಷನ್ ಮಾಡಬಾರ್ದು. ಆದರೆ ನೀನು ಮಾಡ್ತೀಯಾ, ನಾನು ಮಾಡ್ತೀನಿ, ನೀನು ಹಂಗ ನಾನು ಹಿಂಗೆ, ನೀನು ಹಂಗ ನಾನು ಹಿಂಗೆ ಮಾಡ್ದ ನಾನು ಹಿಂಗೆ ಮಾಡ್ತೀನಿ. ಕಾಂಪಿಟೇಷನ್ ಯಾರಿಗಾಗಿ ಮಾಡ್ತೀರ? ಕಾಂಪಿಟೇಷನ್ ಮಾಡೋರು ಯಾರೂ ಬೆಳೆಯಲ್ಲ. ನಾನು ಇನ್ನೊಂದು ಸರಿ ಹೇಳ್ತೀನಿ, ಕಾಂಪಿಟೇಷನ್ ಮಾಡೋರು ಯಾರೂ ಬೆಳೆಯಲ್ಲ. ಯಾವಾಗ ಯಥಾರ್ಥ ಮನಸ್ಸುಳ್ಳವರಾಗಿ ಮತ್ತೊಬ್ಬರ ಹಿತವನ್ನು ಬಯಸ್ತಾರೋ ನಿಧಾನ ಆದರೂ ಅವ್ರು ಶಾಶ್ವತವಾಗಿ ಬೆಳೀತಾರೆ. ಈ ಕಾಂಪಿಟೇಷನ್ ಮಾಡೋರು, ಮತ್ಸರ ಮಾಡೋರು, ಮತ್ತೊಬ್ಬರನ್ನ ಇನ್ನೊಬ್ಬರಿಗೆ ಅವ್ರೇನು ಮಾಡೋದು ನಾನು ಮಾಡ್ತೀನಿ ನೋಡು ಅಂತ ಕೆಣಕೋರು ಇದ್ದಾರಲ್ಲ, ಅದು ಯಾವುದು ಶಾಶ್ವತ ಅಲ್ಲ, ಶಾಶ್ವತ ಅಲ್ಲ. ಕಾರಣ ಏನಂದರೆ, ಕೆಣಕಿ ಮಾಡೋದು, ಮತ್ಸರ ಮಾಡೋದ್ರಲ್ಲಿ ಯಾವುದ್ರಲ್ಲೂ ದೇವರ ಕೃಪೆ ಇರಲ್ಲ. ಕೃಪೆ ಇಲ್ಲದೆ ಇರೋದು ಯಾವುದು ಏನು ಮಾಡಲ್ಲ, ಬೆಳೆಸೋದಿಲ್ಲ. ಅದರಿಂದಲೇ ನಾನು ಯಾವಾಗಲೂ ಹೇಳ್ತೀನಿ, ಯಾರನ್ನು ಕಾಂಪಿಟೇಷನ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾರಿಗೂ ಮತ್ಸರ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾರನ್ನು ಏನು ಮಾಡಬಾರ್ದು, ಕೆಣಕೋದಕ್ಕೆ ಹೋಗ್ಬಾರ್ದು. ಸುಮ್ಮನೆ ಕೆಣಕ್ ಬಿಡಬಾರ್ದು. ನೀವು ಸ್ತೋತ್ರ ಹೇಳದೇ ಇದ್ದಾಗ ಅದರ ಅರ್ಥ ಜಗಳ ಮಾಡೋಕ್ಕೆ ಕೆಣಕ್ ಬಿಡಬಾರ್ದು, ಬೈಯಕ್ಕೆ ಕೆಣಕ್ ಬಿಡಬಾರ್ದು, ಸಭೆ ಬಿಟ್ಟು ಹೋಗೋಕ್ಕೆ ಕೆಣಕ್ ಬಿಡಬಾರ್ದು, ಕೂಟಗಳು ಬರದೇ ಇರೋದಕ್ಕೆ ಕೆಣಕ್ ಬಿಡಬಾರ್ದು. ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ ಉರಿಯುವಂಥ ಬೆಂಕಿಯಲ್ಲಿ ತುಪ್ಪ ಹಾಕ್ಬಿಡಬಾರ್ದು. ಬೈಬಲಲ್ಲಿ ಅದರಿಂದಲೇ 6ನೇ ಅಧ್ಯಾಯದ 1ನೇ ವಾಕ್ಯದಿಂದ ನೋಡ್ರಿ. 6ನೇ ಅಧ್ಯಾಯದ 1ನೇ ವಾಕ್ಯ, ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳೋ. ಈ ಪದವನ್ನು ನೋಡ್ರಿ, ಈ ಪದವನ್ನು ಗಮನವಿಟ್ರಿ. ಅಂಥವನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಏನು ಮಾಡಬೇಕು, ಶಾಂತ ಸ್ವಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀವಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆ ಆಗಿರು. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ. ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ಯಾವನಾದರೂ ಅಲ್ಪವನಾಗಿದ್ದು ತನ್ನನ್ನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನೇ ತಾನು ಮೋಸಗೊಳಿಸುವವನಾಗಿದ್ದಾನೆ. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸದಿಂದ ಪರಿಶೋಧಿಸಲಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಬೈಬಲಲ್ಲಿ ನಾವು ನೋಡ್ತೇವೆ, ಒಬ್ಬನು ಅಲ್ಪನಾಗಿದ್ದು ತನ್ನನ್ನೇ ತಾನು ದೊಡ್ಡವನೆಂದು ಭಾವಿಸಿಕೊಂಡ್ರೆ ಬೈಬಲ್ ಹೇಳ್ತದೆ ಅವನು ಮೋಸ ಮಾಡಿಕೊಳ್ಳುವವನಾಗಿರ್ತಾನೆ. ಅದರ ಅರ್ಥ ಏನಂದರೆ, ಚಿಕ್ಕ ಮರ ನೋಡಿಬಿಟ್ಟು ನಾನು ದೊಡ್ಡ ಮರ ಅಂತಂದರೆ ನಾಳೆ ಹಸು ಯಾವ್ದಾದ್ರು ಬಂದು ತೊಳೆದು ಬಿಡುತ್ತೆ, ಹುಷಾರಾಗಿರು ಅಂತ ಹೇಳುತ್ತೆ. ಅದರ ಅರ್ಥ ಏನಂದರೆ, ಅಲ್ಪನಾಗಿದ್ದು ನೀನು ದೊಡ್ಡವನೆಂದು ನೀನು ಭಾವಿಸ್ಕೊಳ್ಬಾರ್ದು. ಬೈಬಲ್ ಹೇಳ್ತೇವೆ ಒಬ್ಬರ ಭಾರವನ್ನು ಇನ್ನೊಬ್ಬನು ಹೊರೋನಾಗಿರಬೇಕು. ಬೈಬಲ್ ಹೇಳ್ತೇವೆ ದುಷ್ಪ್ರೇರಣೆಗೆ ಒಳಗಾಗದಂತೆ. ಅದರ ಅರ್ಥ ಪವಿತ್ರಾತ್ಮನಿಂದ ನಡೆಯುವ ಪ್ರತಿಯೊಂದು ದೇವರ ಮಕ್ಕಳು ಶಾಂತ ಭಾವದಿಂದ ಸಭೆ ಒಳಗಡೆ ಇರೋ ಕಾರ್ಯಗಳನ್ನು ತಿದ್ದಬೇಕು ಅಂತ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಅನೇಕ ಸಾರಿ ಸಭೆ ಒಳಗಡೆ ಹಳೇ ವಿಶ್ವಾಸಿಗಳೇ ಅನೇಕ ಸಾರಿ ಈ ಸೇವೆ ಮಾಡ್ತಾ ಇದ್ದವರೇ ಕೆಲವೊಂದು ಸಾರಿ ಡೈಲಾಗ್ ಹೊಡೆದು ಬಿಡ್ತಾರೆ, ಇನ್ಮೇಲೆ ನಾನು ಸೇವೆಗೆ ಬರಲ್ಲ, ಇನ್ಮೇಲೆ ನಾನು ಸೇವೆ ಮಾಡಲ್ಲ, ಇನ್ಮೇಲೆ ನಾನು ಹಂಗೆ ಮಾಡಲ್ಲ, ಇನ್ಮೇಲೆ ನನಗೆ ಆರಾಧನೆಗೆ ಬರಲ್ಲ, ಇನ್ಮೇಲೆ ನಾನು ಏನು ಮಾಡಲ್ಲ. ನಾನು ಕೇಳ್ತೀನಿ, ಆತ್ಮನಿಂದ ತುಂಬಲ್ಪಟ್ಟವನು ನೀನು ಪಡೆದೇ ಇರೋವನಿಗೂ ವ್ಯತ್ಯಾಸ ನೀನು ತೋರಿಸ್ಬೇಕು. ಲೌಕಿಕನಾಗಿ ನಡೆಯೋನು ಬಂದು ವಾದಿಸಿ ನಿಂತಾಗ ಆತ್ಮನಿಂದ ನಡೆಯುವಂಥ ನಿನಗೆ ಸರಿ ಹೊಂದದೇ ಇದ್ದಾಗ
ನಾನು ಇನ್ಮೇಲೆ ಮಾಡಲ್ಲ, ನಾನು ಇನ್ಮೇಲೆ ಬರಲ್ಲ, ನಾನು ಇನ್ಮೇಲೆ ನಡ್ಕೊಳ್ಳಲ್ಲ, ನಾನು ಇನ್ಮೇಲೆ ಸೇವೆ ಮಾಡಲ್ಲ, ನಾನು ಇನ್ಮೇಲೆ ನಾನು ದೇವ್ರ ನಾಮಕ್ಕಾಗಿ ಏನು ಮಾಡಲ್ಲ, ಇನ್ಮೇಲೆ ಉಪದೇಶ ಮಾಡಲ್ಲ, ಇನ್ಮೇಲೆ ಕೂಟಕ್ಕೆ ಹೋಗಲ್ಲ, ಇನ್ಮೇಲೆ ಪ್ರಸಂಗ ಮಾಡಲ್ಲ, ಇನ್ಮೇಲೆ ಸುವಾರ್ತೆ ಹೇಳಲ್ಲ ಅಂತ ನಿನ್ನ ಬಾಯಿಂದ ಏನಾದರೂ ಬಂದರೆ ಅದರ ಅರ್ಥ ನಿನ್ನ ಒಳಗಡೆ ಶಾಂತ ಭಾವ ಇಲ್ಲ. ಪೌಲನು ಹೇಳ್ತಾನೆ, ಪವಿತ್ರಾತ್ಮನಿಂದ ನಡೆಸಲ್ಪಡುವ ನೀನು ದುಷ್ಪ್ರೇರಣೆಗೆ ಒಳಗಾಗಬಾರ್ದು. ಅದರ ಅರ್ಥ ಏನಂದರೆ, ನಿನ್ನನ್ನು ಕೆಣಕತಕ್ಕಂಥ ಕೆಲವೊಂದು ಕಾರ್ಯಗಳು ಬರುತ್ತೆ. ನೀನು ಸೇವೆ ಮಾಡದೇ ಇರೋ ಹಾಗೆ, ದೇವರಿಂದ ದೂರ ಹೋಗೋ ಹಾಗೆ, ನೀನು ಕರ್ತನಿಗಾಗಿ ಜೀವಿಸದೇ ಇರೋ ಹಾಗೆ, ನೀನು ಪ್ರಸಂಗ ಮಾಡದೇ ಇರೋ ಹಾಗೆ, ಚರ್ಚಲ್ಲಿ ನೀನು ಕೆಲಸ ಮಾಡದಿರೋ ಹಾಗೆ, ನೀನು ದೇವರ ನಾಮಕ್ಕಾಗಿ ಮುಂದಕ್ಕೆ ಹೋಗದೇ ಇರೋ ಹಾಗೆ ಅನೇಕ ಕಾರ್ಯಗಳು ನಿನ್ನ ಒಳಗಡೆ ಬರುತ್ತೆ. ಆದರೆ ದೇವರ ಆತ್ಮನಿಂದ ನೀನು ನಡೆಸಲ್ಪಟ್ಟು ಸೇವೆ ಮಾಡೋನಾಗಿದ್ರೆ ಒಂದು ನಿಮಿಷ ನಿಂತ್ಕೋ, ಯೋಚನೆ ಮಾಡು. ಅವ್ರ ಥರ ಅಲ್ಲ ನಾನು, ನನಗೂ ಅವ್ರಿಗೂ ವ್ಯತ್ಯಾಸ ಇದೆ. ಅವ್ರು ನಾಳೆ ಹೇಳ್ತಾರೆ ನಾನು ಮಾಡಲ್ಲ, ಬಿಟ್ಟೋಗ್ತೀನಿ. ಕಾರಣ ಏನಂದರೆ ಅವರ ಆತ್ಮನಿಂದ ನಡೆಸಲ್ಪಡೋರಲ್ಲ, ಅವರು ಉದ್ವೇಗದಿಂದ ನಡೆಸಲ್ಪಡೋರು. ಆದರೆ ಆತ್ಮನಿಂದ ನಡೆಸಲ್ಪಡೋರು ಅವ್ರು ಏನೇ ಪ್ರೇರಣೆ ಮಾಡಿದ್ರು ಒಂದು ನಿಮಿಷ ನಿಂತ್ಕೋಬೇಕು. ನಿಂತು ಬುದ್ಧಿ ಹೇಳಿ ಅವ್ರನ್ನ ಸರಿಪಡಿಸಿ ನಾನು ಅವ್ರನ್ನ ದೇವರ ಕಡೆ ಕರೆತಂದರೆ ಅದರ ಅರ್ಥ ಏನು ಗೊತ್ತಾ, ನಾನು ಕ್ರಿಸ್ತನ ಧರ್ಮವನ್ನು ನಾನು ನೆರವೇರಿಸ್ತಾ ಇದ್ದೇನೆ. ಹಾಗಾದ್ರೆ ಇವತ್ತು ದೇವ್ರ ಮಕ್ಕಳೇ ನಾವು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ಆತ್ಮನಿಂದ ನಡೆಸಲ್ಪಡೋರು ಯಾವತ್ತೂ ದುಷ್ಪ್ರೇರಣೆಗೆ ಒಳಗಾಗಬಾರ್ದು. ಯುದ್ಧದಲ್ಲಿ ಮುಂದಿನ ಸಾಲಿನಲ್ಲಿ ನಿಂತವನು ನಾನು ಮಾಡಲ್ಲ, ಈ ಯುದ್ಧ ಜಾಸ್ತಿ ಇದೆ, ನಾನು ಮಾಡಲ್ಲ ಅಂತ ಹಿಂದೆ ಬಂದರೆ ನಿನ್ನನ್ನು ಕರೆಯೋ ಹೆಸರು ಹೇಡಿ ಅಂತ. ಯಾಕಂದರೆ ನಿನ್ನ ಶತ್ರುಗೆ ಏನು ಕೊಡ್ತಾ ಇದೆಯಾ, ಬೆನ್ನನ್ನು ನೀನು ಕೊಡ್ತಾ ಇದೆಯಾ. ಬೆನ್ನು ಕೊಟ್ಟರೆ ಈಸಿಯಾಗಿ ಹೊಡೆದು ನಿಲ್ಲಿಸ್ಬಿಡ್ತಾನೆ. ವರ್ಷಗಳು ನೀನು ಯುದ್ಧ ಮಾಡದೆ ಎದುರಿಸೋಕ್ಕಾಗಲಿಲ್ಲ, ಆದರೆ ಒಂದು ಕ್ಷಣ ಬೆನ್ನು ಕೊಟ್ಟರೆ ಸಾಕು, ಕ್ಷಣ ಮಾತ್ರದಲ್ಲಿ ಉರುಳಿಸಿ ನೀನಿರೋ ಸ್ಥಳವನ್ನೇ ಇಲ್ಲದಂತೆ ಮಾಡಿಬಿಡ್ತಾನೆ. ಆದ್ದರಿಂದಲೇ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಡುವ ಪ್ರತಿಯೊಂದು ದೇವರ ಮಕ್ಕಳು, ನಡೆಸಲ್ಪಡೋ ದೇವರ ಮಕ್ಕಳು ದುಷ್ಪ್ರೇರಣೆ ಅನೇಕ ಕಾರ್ಯಗಳಿಂದ, ಒಬ್ಬರಿಗೊಬ್ಬರು ನೀವು ಬುದ್ಧಿ ಹೇಳೋದ್ರಿಂದಲೂ ಕಾರ್ಯಗಳಿಂದಲೂ ಅನೇಕ ರೀತಿ ನಿಮಗೆ ದೋಷ ಆಗುವ ಹಾಗೆ ಕಾರ್ಯಗಳು ಬರುತ್ತೆ. ಬಟ್ ನೀವು ಎಂದಿಗೂ ನಿಮ್ಮ ಆಯುಧವನ್ನು ಕೆಳಗಡೆ ಇಡಬಾರ್ದು. ನೀವು ಎಂದಿಗೂ ಯುದ್ಧ ಮಾಡೋದನ್ನು ನಿಲ್ಲಿಸಬಾರ್ದು. ನೀವು ಎಂದಿಗೂ ಸೇವೆ ಮಾಡೋದನ್ನು ನಿಲ್ಲಿಸಬಾರ್ದು. ಮುಂದಕ್ಕೆ ನೀವು ಓಡ್ತಾನೆ ಇರಬೇಕು. ಇದು ಒಬ್ಬರು ಅಥವಾ ನಾಯಕತ್ವದಲ್ಲಿ ನಿಂತಿರುವವನ ವಿಶೇಷವಾದ ಲಕ್ಷಣ. ಅನೇಕರು ಯಾವಾಗ ನನಗಿನ್ನು ಮಾಡೋಕ್ಕಾಗಲ್ಲ, ನನಗಿನ್ನು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಇನ್ನು ನಾನು ಮಾಡಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನಂದರೆ ನೀನು ಆತ್ಮನಿಂದ ನಡೆಸಲ್ಪಡ್ತಾ ಇಲ್ಲ. ಯಾಕೆ ನೀನು ಆತ್ಮನಿಂದ ನಡೆಸಲ್ಪಟ್ಟೆ? ಸಭೆ ಕಟ್ಟೋದಕ್ಕೆ, ದೇವ ಜನರನ್ನು ಕಟ್ಟೋದಕ್ಕೆ, ಸಭೆಯನ್ನು ಕ್ರಿಸ್ತನ ಬರೋಣದವರೆಗೂ ಕಾಯಲ್ಪಡೋದಕ್ಕೆ ನಿನ್ನನ್ನು ದೇವರೊಂದು ಜವಾಬ್ದಾರಿಗೆ ದೇವರು ತಂದಿದ್ದಾನೆ. ಈ ಆತ್ಮನಿಂದ ದೇವರು ನಿನ್ನನ್ನು ಇಲ್ಲಿವರೆಗೂ ನಡೆಸಿದ್ದಾನೆ, ಇನ್ನು ಮುಂದೆಯೂ ನಡೆಸ್ತಾನೆ. ಯುದ್ಧಕ್ಕಾಗಿ ಮುಂದೆ ನಿಂತಾಗ ಯುದ್ಧದ ಆಯುಧಗಳು, ಯುದ್ಧ ಸೈನ್ಯಗಳು ವಿರಳ, ಅಲ್ಲಿ ಹೆಚ್ಚಾಗಿರ್ತದೆ. ಆದರೆ ಒಂದು ಕಾಲದಲ್ಲಿ ಮರೆಯಬಾರದು, ಯುದ್ಧದಲ್ಲಿ ನೀನು ಮುಂದದಲ್ಲಿ ನಿಂತಾಗ ಮರೆಯಬಾರದು, ಮುಂದಕ್ಕೆ ಹೋಗ್ತಾ ಇರೋನಿಗೆ ಜೀವ ಎಂಬ ಜಯಮಾಲೆ. ಆದ್ದರಿಂದ ಯಾರು ನಿಮ್ಮನ್ನು ದುಷ್ಪ್ರೇರಣೆಗೆ ಒಳಪಡಿಸದಂತೆ ಎಚ್ಚರವಾಗಿರಬೇಕು. ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಸಭೆ ವಿಶೇಷವಾದದ್ದು. ಒಬ್ಬರಿಗೊಬ್ಬರು ಇಲ್ಲದೆ ಸಭೆ ಇಲ್ಲ. ಸಭೆಗೆ ಪ್ರತಿಯೊಬ್ಬರು ಬೇಕಾಗಿದ್ದಾರೆ. ನಮ್ಮನ್ನೇ ನಾವು ಸಭೆಯ ಒಳಗಡೆ ಉತ್ತಮವಾದ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಳೋಣ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈಗೋ ನಿನ್ನ ಸಮ್ಮುಖದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಡ್ತೇವೆ. ಕೇಳಲ್ಪಟ್ಟಂಥ ವಚನದ ಪ್ರಕಾರವಾಗಿ ನಿನ್ನ ಜನರನ್ನು ನೀನು ತಾನೇ ಆಶೀರ್ವದಿಸು. ಕರ್ತನೆ, ನಾವು ಒಬ್ಬರಿಗೊಬ್ಬರು ಸಭೆಯಲ್ಲಿ ನಾವು ಕಟ್ಟಿಕೊಳ್ಳತಕ್ಕಂತೆ, ಬೆಳೆಸಿಕೊಳ್ಳತಕ್ಕಂತೆ ನಮಗೆ ನೀನು ತಾನೇ ಕೃಪೆಯನ್ನು ದಯಪಾಲಿಸು. ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ನಿನ್ನ ಜನರನ್ನು ನಾನು ಆಶೀರ್ವದಿಸ್ತೇನೆ. ಈ ದಿನದಲ್ಲಿ ಕೇಳಲ್ಪಟ್ಟ ವಾಕ್ಯಗಳು ನಮ್ಮನ್ನು ಕಟ್ಟಲಿ, ನಮ್ಮನ್ನು ಬೆಳೆಸಲಿ, ಹೊಸ ಸಂಗತಿಯಲ್ಲಿ ನಮ್ಮನ್ನು ದಾರಿ ನಡೆಸಲಿ. ಮಹಿಮೆ ನಿನಗೆ ಮಾತ್ರ. ಅದು ಯೇಸುವಿನ ನಾಮದಲ್ಲಿ, ಸ್ವರ್ಗೀಯ ತಂದೆಯೇ, ಆಮೆನ್.